ಎಲ್ಲಿ ಈ ತರ ಏನ್ರಿ ನಿಮ್ ಕಷ್ಟ ಸುಖ ಅದೇನಿದ್ರು ಹೇಳ್ರಿ ಏನಾಯ್ತು ಅಂತ ಅವನ್ನೆಲ್ಲ ಎತ್ತಬಾರ್ದು. ಮನೆ ಮನೆ ತೆಗಿ ಮಾತಾಡ್ಬಾರ್ದು. ನೀನ್ ಅವ್ರ ಮನೆ ತೆಗಿದ್ಯಲ್ಲಣ್ಣ. ಅದಕ್ಕೆ ನೀನೆನ್ನ ಅವ್ರ ಅಪ್ಪನೋ ಅವ್ರ ಅಮ್ಮನೋ ಅಥವಾ ಅವ್ರ ಅಂಟಂದ್ರು ರೇ ಈಗ ಅದೇ ಮಾತು ನಾವು ನಿಮ್ಗೆ ಹೇಳಿದ್ರೆ ನಿಮ್ ಮನೆಗೂ ಹೆಣ್ಮಕ್ಳು ಅವ್ರಲ್ವಾ? ಈ ತರ ಮಾಡಿದ್ರೆ ನಿನ್ ಕಣ್ಣಲ್ಲಿ ನೋಡಿದ್ದೆ, ಫೋಟೋ ಹೊಡ್ಕೊಂಡ್ ಬಂದಿದ್ದೆ ಅಲ್ಲಿ ನಾನು ಹೋಗಿರೋದ. ಏನ್ಗೆ ಇವಾಗ ಎಲ್ಲ ಯಾವ್ದೋ ಕಾಲದಾಗ ನೇನೇನ ಹೋಗಿರೋದು ಅಥವಾ ಹೋಗಿದ್ದು ಹೋಗಿ ಬಿಟ್ಟಿದ್ನು ಅದೆಲ್ಲ ನೀನ್ ಫೋಟೋ ಹೊಡ್ಕೊಂಡ್ ಬಂದಿದ್ಯಾ? ಈಗ ನನಗೂ ಬೇಡ ನಿಮ್ಗೂ ಬೇಡ, ಆ ಟಾಪಿಕೇ ಬೇಡ ಮಾತಾಡೋದು. ಮತ್ತೇನ್ ತಡಿಯಲೇ ತಿಕ್ಕಾ ತುಂಬ್ಕೊಂಡು ಒಂದ್ ನಿಮಿಷ. ಹಲೋ, ಕದ್ರಿ ನರಸಿಂಹಸ್ವಾಮಿ ಮೇಲೆ ಆಣೆ ಮಾಡು. ಅವ್ರವ್ರ ಮದುವೆಗೆ ತಿಥಿಗೆ ಮದುವೆ ಮನೆಗೆ ಅವ್ರವ್ರ ಮದುವೆ ಮನೆಗೆ ಅವ್ರ ತಿಥಿ ಮನೆಗೆ ತಿನ್ಕೊಂಡು ಓಡಾಡ ನನ್ ಮಗ ನೀನು. ತಿಕ್ಕ ಬೆಳೆಸ್ಕೊಂಡು ಈ ಕಡೆ ಹೊಟ್ಟೆ ಬೆಳೆಸ್ಕೊಂಡು ಕುಂತ್ರೆ ಎದೊಳಕಾಗಲ್ಲ, ಆಮೇಲೆ ಎದ್ರೆ ಕೂತ್ಕೊಳಕ್ ಆಗಲ್ಲ. ಆಮೇಲೆ ಕ್ಲೀನಾಗಿ ಒಂದೇ ಸರಿ ಮನೆ ಕಡೆ ನೀನ್ ಚಾಪೆ ಹಾಸ್ಕೊಂಡ್ ನೋಡೋಣ ಒಬ್ನೇ. ಒಂದೇ ಸರಿ ಎದೊಳ್ತೀನ ನೀನು 2 ಬಿಂಗೆ ಎತ್ಕೊಂಡು ಮೇಲಕ್ಕೆ. ಎಲ್ಲ ಇದು ಅಡಿಕೆ ತೋಟ ಪೂರ್ತಿನ ನೀವೆಲ್ಲ ಬೋರ್ಗಳಿಂದ ನೀರ್ ಹಿಡ್ಕೊಂಡು ಒತ್ತುತ್ತೀರ ಅಂತ ದಿನ. ನಾನು ಒತ್ತುಯ್ತೀನೋ ನಮ್ಮ ಏನ್ ಮಾಡ ಹೋಗ್ಲಿ ಕ್ಲೀನ್ ಆಗ ಅವ್ನ ಅಮ್ಮನ್ನ ನಾನ್ ನೀರು ಒಯ್ತೀನಿ. ನೀನ್ ಇವತ್ತು ಬಾ ಮುಂದ್ಗಡೆಯಿಂದ ಕೈಯಾಗ ತೊಳ್ಕಂತಿಲ್ಲ ನೀನು ತಿಕ್ಕನ ನೋಡೋಣ. ಎತ್ತು ಲಾಸ್ಟ್ ಅಲ್ಲಿಗೆ ಬರ್ತಾರಲ್ಲ ಇವ್ ನಮ್ಮನ್ ಯಾ ನನ್ನ ಮಕ್ಕಳನ್ನ ಮಾಡ್ಲಿ ಒಂದ್ ನಂಟ್ರು ಮಾಡ್ದಂಗ ಆಗಿವತ್ ನಮ್ಗೆ. ಯಾರು ಒಂದ್ ಅಂತಂದ್ರೆ ಯಾರು ನನ್ನ ಮಕ್ಕಳು ಬೋರೆ ಅಲ್ಲ ಸರ್. ನಿಮ್ಗೆ ಏನೋ ಒಂದ್ಸಲ ತಿಕ್ಕ ಮಕ ಹಂಗೆಲ್ಲ ಅಂತ ಅಂತಿರಲ್ಲ ಕಣ್ಲ. ನೀನ್ ಕಂಡೋರ್ ಮನೆಗೆ ಕಂಡೋರ್ ತಿಂದು ತಿಂದು ಹೊಟ್ಟೆ ತಿಕ್ಕ ಬೆಳೆಸ್ಕೊಂಡಿದ್ಯಾ. ನನ್ನಾಗಿ ನಾನು ಪಕ್ಕದಾಗ ಕೂತ್ಕೊಂಡು ನೀನು ಪಕ್ಕದಾಗ ಕೂತ್ಕೋ. ನಾನು ತೊಳ್ಕಂತೀನಿ ಮುಂದ್ಗಡೆಯಿಂದ ಕೈ ಇಕ್ಕಿ, ನೀನು ಮುಂದ್ಗಡೆ ತೊಳ್ಕಂತೀನ. ಚಾಲೆಂಜ್ ಇದು. 50,000 ಫ್ರೀ. ಬೇಡ ಕಣೋ, ಅದನ್ನ ನೋಡಕ್ಕೆ ವಿಡಿಯೋ ಮಾಡ್ಕೊಳಕೇನೆ ಒಂದಿಬ್ರು ಖರ್ಚನ ಬೇಕಾರೆ ಚಾಲೆಂಜು. ಈಗ ನೀನ್ ಮುಂದ್ಗಡೆಯಿಂದ ತೊಳ್ಕಂತಿ ಕೈ ಇಕ್ಕಿ, ಹಿಂದ್ಗಡೆಯಿಂದ ತೊಳ್ಕೊಳದಲ್ಲ. ಆಡಕ್ ನಾನ್ ಅದನ್ನೇ ಇವಾಗ ಇಷ್ಟವಾಯ್ತು ನಮ್ಗೆ. ಅವೆಲ್ಲ ಏನ್ ಬೇಕು ನಮ್ಗೆ? ಅಲ್ಲ ಕಣೋ, ಮತ್ತೆ ನೀನ್ ಹೆಂಗ ಹೇಳ್ದಲೆ ಬೋಳಿ ಮಗನೇ ನೀನು ನೀನು ವೈಟ್ಗೇಟ್ ಹೋಗಿ ನಿಗದ್ಕೊಂಡು ಹೋಗಿ ಅಂತ ಏನ್ ಅಂದೆ ಅಲ್ಲ ಅವಾಗ್ಲೇ ಬೈದಲ್ಲ. ಇತಿಹಾಸದಾಗೆಲ್ಲ ಏನ್ ಕಥೆ ಹೇಳ್ತಾ ಇಲ್ಲ. ಮೂಗಕ್ ಬಾಯಿಗೆ ಬಂತು ಅಂತಂದ್ರೆ ವಾಂತಿ. ಅದನ್ನ ಅವಾಗ ಆ ಟೈಮ್ ಒಳಗೆ ಪಶುಕುನ ಸೂರ್ಯನ ಮ್ಯಾಗಡಿ ಮಕ ನೋಡಿದ್ರೆ ಎಲ್ಲ ಒಂದ್ ಸ್ವಲ್ಪ ಕಮ್ಮಿ ಆಗುತ್ತೆ. ಆದ್ರೆ ಜೀವ ಹೋಗೋ ಚಾನ್ಸ್ ಇರ್ತದೆ ಗೊತ್ತಾ ನಿಮ್ಗೆ. ರಾತ್ರಿ 10 ಗಂಟೆಗೆ ಕಾಯಿನಾಯ್ಕೆ ಮ್ಯಾಗಡಿಕೆ ಕತ್ತಿನ ಮ್ಯಾಗಡಿಕೆ ಮಾಡಿದ್ರೆ ವಾಂತಿ ಕಮ್ಮಿ ಆಗುತ್ತೆ ಅಂತ ಹಂಗೇಳಲೆ. ಕತ್ತಿನ ಸಿರ ಮೇಲಕ್ಕೆ ಎತ್ ನೋಡಿದ್ರೆ ಅಂತ ಮೇಲಕ್ಕೆ ಸೂರ್ಯನ್ ನೋಡೋಣ ನಿಮ್ಮ ಅಲ್ಲೇ ಹೊಡಿತೀನಿ ನನ್ನ ಮಗನಲ್ಲ. ನಮ್ಮನ್ನಾಕೆ 10 ಜನ ಕುಡಿಯೋದು ಒಬ್ಬನೇ ಕೊಡೋದು ಮಾತಾಡೋದು ನೋಡಿ. ನಮ್ಮನ್ನ ನಮ್ಗೆ ಏನು ಕುಡಿಯೋದ್ರಿಗೆ ನಮ್ಗೆ ಇವಾಗ ತಲೆ ಕೆಡ್ತದ. ಅಲ್ಲ ಕಡೆ ಮತ್ತೆ ನೀನ್ ಹೆಂಗ ಸರಿ ನೀನು ಮಾತಾಡೋ ಮಾತು ಸರಿಯಾಗಿ ಮಾತಾಡೋದ್ ಕಲ್ತ್ಕೋ. ವಾಂತಿ ಬಂದಾಗ ಮೇ ಬದೇ ಸೂರ್ಯ ಹೇಳು ನೀನ್ ಕರೆಕ್ಟಾಗಿ. ಏನ್ ಕರ್ಮನಪ್ಪು ನಿಧಿ ಬರ್ದಿದ್ಕು ಇಲ್ಲಿ ತಲೆ ಕೆಡ್ಸೋದು ಹೇಳು. ಈ ಸೂರ್ಯ ಎಲ್ಲೈತೆ ಸೂರ್ಯನ್ ತೋರ್ಸು. ಅಲ್ಲ ಸ್ವಾಮಿ ನೀನು ಹೇಳಿದ್ದೇನೋ, ನೀನ್ ವಾಂತಿ ಬಂದಾಗ ನಮ್ಮನ್ ಮೇಲಕ್ ಸೂರ್ಯನ್ ನೋಡು ಅಂತಂದು. ಈಗ ಸೂರ್ಯನ್ ತೋರ್ಸು ನೀನು. ಬಾ ನಿಮ್ಮಂತಕ್ ಬತ್ತೀನೀಗ. ನನ್ ಕೈಲಿ ಎದೊಳಕ್ ಆಗ್ತಾ ಇಲ್ಲ. ಈಗ ಬತ್ತೀನಿ ಹಂಗು ಹಿಂಗು ಮಾಡ್ಕೊಂಡು ಯಾವ್ರ ಕೈಲಿ. ಈಗ ನೀನ್ ಸೂರ್ಯನ್ ತೋರ್ಸ್ಬೇಕು. ಇಲ್ಲ ನಿಮ್ ಮನೆ ಬಾಕ್ಲಾಗ ಮನೆ ಕಂತೀನಿ ಇವತ್ತು ಅಷ್ಟೇನೆ. ನೀನು ಫಸ್ಟ್ ಸೂರ್ಯ ನಿಮ್ಮಂತ ಒಯ್ತಾ. ಈಗ ನೀನ್ ಈಚಿಗ್ ಬಾ, ಮನೆಯಿಂದ ಈಚಿಗ್ ಬಾ. ನೀನು ಬಂದನ ಏನ್ ಕರ್ಮನಪ್ಪ ಇದು. ಇದೇನು ಅಂತ ಹೇಳ ನಾವು ಏನ್ ಕತೆ ಅಂತ ಹೇಳ. ನಮ್ಗೆ ಹಿಂಗೆ ಆಗೋದ್ರೆ ಹೆಂಗೆ ನಾವು ಜೀವನ ನಮ್ದು. ಈಚಿಗ್ ಬಂದನ ಈಚಿಗ್ ಬಂದನ ನರಸಿಂಹರಾಜ. ನಮ್ಮನ್ನಾರ ನೀನ್ ಮಾನ ಮರ್ಯಾದೆ ಐತ ಅಂತ ಅವನ್ಯಾರೋ ಫೋನ್ ಮಾಡ್ಯವನು. ನಮ್ಮನ್ನಾರ ಆನೆ ಏಣಿ ಹಾಕೊಂಡಪ್ಪ ಹೊರಟು ನಿನ್ಗೆ ಬಂತು. ಮಾನ ಮರ್ಯಾದೆ ಐತ ಆನೆ ದೇವ್ರು ಅಂತ ಅವನ್ಯಾರ ತಗೊಳ್ಕೊಂಡ್ರನಾಗ್ಲಿ. ಆಯ್ತು ಅವ್ನು ತಪ್ಪಾಯ್ತು ಇಡಿ. ನಮ್ಗೆ ಯಾಕೆ ಹಿಂಗ್ ಸುಮ್ನೆ ನೋಡಿ ತಲೆ ಹೊಡ್ತಾ ಬಂತೀವಿ. ಈಚಿಗ್ ಬಂದು ಸೂರ್ಯ ನೋಡ್ಲಿಲ್ಲ ಅಂದ್ರೆ ಸಿಗಂದೂರಿನ ದೇವಿ 1 ವಾರ ನಿನ್ನ ಹಾಳು ಮಾಡ್ತಾಳೆ. ಇಲ್ಲ ನಾನು ಯಾವ ಗಂಡನೂ ಇಲ್ಲ. ನಾವ್ ಮದ್ವೆನೇ ಆಗಿಲ್ಲ ಇನ್ನ. ಏನು ಸಮಾಚಾರ? ನಾನ್ ಹಿಂಗೇನೋ ಹೇಳ್ಬೇಕು ಅಂತ ಇದ್ದೀನಿ. ಹೇಳ ಹೇಳಿ. ನಾನ್ ಹಿಂಗೊಂದೇನೋ ಹೇಳ್ತೀನಿ. ಆಯ್ತು, ಬೇಜಾರ್ ಮಾಡ್ಕೊಬಾರ್ದು. ಇಲ್ಲವ ಅದ್ರಾಗ ಏನಾಯ್ತಕ್ಕ. ಅದೇನು ಬೇಜಾರಾಯ್ತು ಅಂತ ಮೂಗು ಇಕ್ಕೊಂಡ್ರೆ ತಿರ್ಗಾ ಬರ್ತೈತ ಮೂಗು.
ಬೇಜಾರ್ ಮಾಡ್ಕೊಂಬಾರ್ದು, ಸಿಟ್ಟು ಮಾಡ್ಕೊಂಬಾರ್ದು, ನನಗ ಅಲ್ಕಲ್ಕ ಮಾತು ಬೈಬಾರ್ದು. ಆಯ್ತಕ್ಕ, ಅದ್ರಾಗ ಏನೈತೆ ಅಕ್ಕ, ಅಲ್ಕ ಮತ್ ಬೈದ್ರಾಗ ಏನೈತೆ, ಆಮೇಲೆ ಸಿಟ್ ಮಾಡ್ಕೊಂಡ್ರಾಗ ಏನೈತೆ? ಒಂದ್ ನಿಮಿಷಕ್ಕೆ ಬಂದು ಸಿಟ್ ಎದ್ಕ ಬರ್ತೈತ? ನಾನ್ ನಿಂಗೊಂದ್ ಏನು ಹೇಳ, ಹೇಳಿ. ಬೇಜಾರ್ ಮಾಡ್ಕೊಂಬಾರ್ದು, ಸಿಟ್ಟು ಮಾಡ್ಕೊಂಬಾರ್ದು. ನಾನು ಹೇಳುವನಕ್ಕ ಆಗ್ಲೇನೆ. ಹೇಳ, ಹೇಳಿ. ನಾನ್ ನಿಂಗೊಂದ್ ಏನು ಹೇಳ್ಬೇಕು ಅಂತ ಇದ್ದೀನಿ. ಹಾ, ನಾನ್ ನಿನ್ಗೊಂದ್ ಏನೋ ಹೇಳ್ಬೇಕು ಅಂತ ಇದ್ದೀನಿ. ಲೇ ಅದನ್ನೇ ಹೇಳ್ರಿ ಅಂತ ಅಂದಿದ್ದು. ಇಷ್ಟೊತ್ತಿಗೆಲ್ಲ ಮುಗ್ದೇ ಹೋಗೋದು ಮಾತು, ನನ್ ಗಂಟ್ಲು ನೋವು ಕಮ್ಮಿ ಆಗೋದು. ಬೇಜಾರ್ ಮಾಡ್ಕೊಂಬಾರ್ದು, ಸಿಟ್ಟು ಮಾಡ್ಕೊಂಬಾರ್ದು. ಇಲ್ಲವ, ನಾನೇನ್ ಸೆಟ್ ಮಾಡ್ಕೊಳಲ್ಲ. ಹೇಳ, ಹೇಳವ. ನಾನ್ ನಿಂಗೊಂದ್ ಏನೋ ಹೇಳ್ಬೇಕು ಅಂತ ಇದ್ದೀನಿ. ಓ ಅಮ್ಮಯ್ಯ, ನನಗೆ ನೋಡು, ಅದಕ್ಕೆ ನಾನು ಮೊದ್ಲೇ ಕೇಳಿದ್ದು ಏನ್ ಹೇಳ್ರಿ ಅಂತಾನ. ಇಲ್ಲಿಗಾಲೆ 30 ಸಲ ಅಂದೆ. ಅಲ್ಲ, ನೀ ಬೇಜಾರ್ ಮಾಡ್ಕೊಂಬಾರ್ದು, ಸಿಟ್ಟು ಮಾಡ್ಕೊಂಬಾರ್ದು. ನಾನು ಅದಕ್ಕೆ ಅಲ್ವಾ ಹೇಳಿದ್ದು. ಹೇಳಿ ಇವಾಗ ಮುಂದಕ್ಕೆ ಇನ್ನೇನು ಹೇಳ್ಬೇಡ ನೀವು. ಏನ್ ಹೇಳ್ಬೇಕು ಅದನ್ನ ಹೇಳು. ನಾನು ಈಗ ಬೇಕಂತಲೇ ಹಾ, ನಗಿಸೋಕೆ ಬಂದೆ ಕುಂತಲೆ. ಹಾ, ಗೊತ್ತಾಯ್ತಾ? ಗೊತ್ತಾಯ್ತವ. ಅದ್ರ ಬಗ್ಗೆ ನೀನ್ ಏನ್ ಹೇಳ್ತೀಯ? ಹಾ, ಈಗ ನಾನು ಹೇಳುದ್ನಲ್ಲ, ಅರ್ಥ ಆಗ್ಲಿಲ್ವ ನಿನ್ಗೆ? ಅದೇನ್ ನನಗೇನ್ ಗೊತ್ತಾಗುತ್ತೆ, ನೀವ್ ಹೇಳಿದ್ ಕೇಳ್ತೀನಿ. ನಾನು ಈಗ ಬೇಕಂತಲೇ ಹಾ, ನಗಿಸೋಕೆ ಬಂದೆ ಕುಂತಲೆ. ಯಾ ನಾಟಕತ್ತಿದು? ಏನ್ ನಾಟಕ ಅಲ್ಲಪ್ಪ. ಥೂ, ಹಾ, ನೀನು ಪೋಲಿನಪ್ಪ, ನೀನು ಪೋಲಿ, ನೀನು ಸಿಕ್ಕಾಪಟ್ಟೆ ಪೋಲಿ ನೀನು. ಇಲ್ಲವನ ಪೋಲಿ ಹಾಕೋನ್ ಮನೆಗೆ ತಿಕ್ಕರಿಯ ಬದುಕೈತೆ. ನೀನು ಪೋಲಿ ಹಾಕೋ, ನಾವು ನಮ್ಗೇನಕ್ ಬೇಕು ಪೋಲಿ? ನಾನು ಈಗ ಬೇಕಂತಲೇ ಈಗಿನ ಎದ್ದಿದ್ದೀನಿ. ನನ್ ಮಾತ್ರ ನನ್ಗೆ ತಿರ್ಗಾ ನನ್ಗೆನ್ನ ಹೇಳ್ಬಿಡಿ ಅದನ್ನ ಪೂರ್ತಿ. ನಾನು ಈಗ ಬೇಕಂತಲೇ ಹಾ, ನಗಿಸೋಕೆ ಬಂದೆ ಕುಂತಲೆ. ಲೇ ಲೇ ಲೇ. ಓ ಅಮ್ಮಯ್ಯ, ಹಾ, ನನ್ಗೇನ ನೋಡುವಾಗ ಕೆಟ್ಟ ಮಾತು ಬೈದ್ ಬಿಡ್ತೀನಿ. ನನ್ಗೇನ ತಲೆಗತ್ತೀರ? ಯಾಕೆ ನೋಡ್ದ? ಸಿಟ್ ಮಾಡ್ಕೊಂತಿದ್ಯಾ? ಮೊದ್ಲೇ ಪ್ರಾಮಿಸ್ ಮಾಡಿದೀನಿ. ನೀನ್ ಸಿಟ್ ಮಾಡ್ಕೊಂತಿದ್ಯಾ, ನಿಂಗ್ ಸಿಟ್ ಮಾಡ್ಕೊಂತಿದ್ಯಾ. ನಿಂಗ್ BP ಇದೆ. ಹೊರಡೈತಿ ಮತ್ತೆ ಹೆಚ್ಗಂಟಾಗ ಅದೇನ್ ಹೇಳು, 2 ಮಾತು. ಸಾಕುಂತಲೇ ನಾನು ಹೇಳಬೇಕಂತಲೇ, ನಾನ್ ಸಾಕುಂತಲೇ ಹೇಳಬೇಕಂತ ಅದೇನ್ 2 ಮಾತು ಹೇಳ್ಬಿಟ್ಟು ಸುಮ್ನಾಗು. ನೋಡು, ನೀ ಸಿಟ್ ಮಾಡ್ಕೊಳ್ಳ ಅಂತ ಪ್ರಾಮಿಸ್ ಮಾಡಿದೆ. ಏನಂದೆ? 5 ನಿಮಿಷಕ್ಕೆ 1 ನಿಮಿಷ ಕುಯ್ಕೊಂಡಿದ್ ಮಗು ತಿರ್ಗಾ ಬರುತ್ತಾ, ಹಂಗೆ ಹಿಂಗೆ ಅಂತ ಏನು ನೀನು ನ್ಯಾಯವಾಗಿ ಮಾತಾಡ್ದೆ. ಈಗ ನೋಡ್ರೆ ಸಿಟ್ ಮಾಡ್ಕೊಂತಿದ್ದೀನಿ ನನ್ನ ಮೇಲೆ. ಈಗ ನಾವು ಮಾತ್ರ ಮನೆಗೆ ಬೆಳಿಗ್ಗೆ ಮನೆಗೆ ನಾವು ಕೂಳು ನೀರೇನು ತಿಂದಿಲ್ಲ. ತಿರ್ಗಾ ಸಿಟ್ ಮಾಡ್ಕೊಂತಿದ್ಯಾ ನೀನು. ತಿರ್ಗಾ ಕೂಲ್ 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 ಸಮಾಧಾನ ಮಾಡ್ಕೊ. ಕರ್ಮನ ಇದಾರ್ದಿಂದ ನಮ್ಮ ಮನೆ ಒಳಗ ಗಲಾಟೆ. ಏನ್ ಹೇಳ್ಬಿಟ್ರು ನಾನು ಸುಮ್ಮನಾಗಿ ಹೋಗ್ತೀನಿ. ಸಮಾಧಾನ ಮಾಡ್ಕೋ. ಆಯ್ತು ಬಿಡವ. ನೀವ್ ಯಾರು ಹೇಳಿ? ನಮ್ಗೇನು ಬೇಡ, ಏನು ಸಾಕುಂತಲ್ಲ, ಏನು ಬೇಡ, ಏನು ಬೇಡ. ನಿಂಗ್ ಬೇಡ, ಸರಿ. ನೀನ್ ಪಟ್ಟು ಸಮಾಧಾನ ಮಾಡ್ಕೊಂಡು ನಂಗೆ ಮಾತಾಡ್ತಿರ್ಬೇಕಾರೆ ಆಲ್ಟ್ಗೆ ಬ್ಲಡ್ ಏನನ್ನ ಸಪ್ಲೈ ಆಗ್ಲಿಲ್ಲ ಅಂದ್ರೆ ಆಲ್ಟರ್ ಆಗಿ ಸತ್ತೋಗ್ಬಿಡ್ತೀನಿ ನೀನು. ಅದಕ್ಕೆ BP ರೈಸ್ ಮಾಡ್ಕೊಂಬೇಡ. ಕೂಲ್ 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 ಕೂಲ್. ಮೆಲ್ಲು ಮಾತಾಡು. ಹೇಳವ, ಅದೇನು ನನಗೊಂದ್ 2 ಮಾತಾಡಿ ಮುಗಿಸ್ಬಿಡ್ರಿ. ಮುಗಿಸ್ತೀನಿ. ನೀನ್ BP ರೈಸ್ ಮಾಡ್ಕೊಂಬೇಡ. ಈ ಬಿಸಿಲು ಟೈಮಲ್ಲಿ ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತಾವ ಜಾಸ್ತಿ. ಕೂಲ್ ಕೂಲ್ ಕೂಲ್. ಕೂಲ್ ಮಾಡ್ಕೋ. ಜೋರಾಗಿ ಮಾತಾಡ್ಬೇಡ ನೀನು. ಕೂಲ್ ಆಯ್ತು. ಏನ್ ಕೂಲ್ ಆಯ್ತು? ಏನು ಆಗಿಲ್ಲ. ಕೂಲ್ ನನಗೆ ಹೇಳ್ಬಿಡೋದೇನು? ನಾನು ಈಗ ಬೇಕಂತಲೇ ನಗಿಸೋಕೆ ಬಂದೆ ಕುಂತಲೆ. ಲೇ ಲೇ ಲೇ. ಇದನ್ನೇ 150 ಸಲ ಹೇಳಿದಲ್ಲಮ್ಮ. ನಿಮ್ಮ ಇಕ್ಕ ನಾನು ಯಾರು ಶಾಕುಂತಲೇನೋ ಅಲ್ಲ. ಹಲೋ, ಬೇಜಾರ್ ಮಾಡ್ಕೊಂಬಾರ್ದು, ಸಿಟ್ ಮಾಡ್ಕೊಂಬಾರ್ದು. ನಿಮ್ಮ ಇದು ಮಾಡ್ಕೊಂಡ ನಾ ಯಾರಿಂದ ಸಿಟ್ ಮಾಡ್ಕೊಂಬಾರ್ದು. ಒಳಗಡೆ ಹೋಗ್ಬಿಟ್ಟನು ಕಂದ. ಇಲ್ಲ, ಎಲ್ಲಿದ್ಯಾ? ಬಾಕ್ಲ ಕುಂತಿದ್ವಿ.
ನಿನ್ ಫೋನ್ ಯಾಕೆ ಕಟ್ ಮಾಡಿದ್ದು? ಒಂಥರ ಏನೋ ಒಂಥರ ಮೈ ಜುಮ್ ಅಂತ ಆಗ್ತಿತ್ತು. ಲೈಟ್ ಜುಮ್ ನಾನ್ ಇರ್ಬೇಕಾರೆ ಎದ್ಕೊಂಬೇಡ. ನೀವೆಲ್ಲಿದ್ದೀರಾ? ನಾನು ಎಲ್ಲೇ ಇದ್ರು ನೀನ್ ಏನೇನ್ ಮಾಡ್ತಿದ್ಯಾ ಹ್ಮ್. ನೋಡು. ನಿನ್ ಮನೆ ಮುಂದೆ ಒಂದು ವೃಕ್ಷ ಇಲ್ವನೋ? ಓ, ಹಳ್ಳಿ ಮರ. ಹಳ್ಳಿ ಮರ. ಹ್ಮ್. ಹಳ್ಳಿ ಮರದ ಮೇಲೆ ನೋಡು ಎಷ್ಟು ಕುಂತಿದಾವ್. ಅಮಾವಾಸ್ಯೆ ನೋಡ ಇವತ್ತು ನಿಮ್ ಮರದ ಮೇಲೆ 13 ಕುಂತಿದಾವ್ ಕಣ. ಗೊತ್ತಾಯ್ತೇನೋ? 13 ದೆವ್ವಗಳು ಕಣ ನಿಮ್ ಮನೆ ಮುಂದೆ ಇರೋ ಹಳ್ಳಿ ಮರದ ಮೇಲೆ, ವೃಕ್ಷದ ಮೇಲೆ. ಈ ಎಲ್ಲ ಎಲ್ಲಿ ಉದ್ರವೆ? ಆ ಎಲ್ಲ ಎಲ್ಲಿ ಉದ್ರು ಐತಿ? ಬರೇ ಮರ. ಎಲೆ ಉದ್ರೋದ್ರೇನ್ ದೆವ್ವ ಕೂತ್ಕೊಳಕ್ಕೆ? ಎಷ್ಟು ಕುಂತಿದಾವೆ? 13 ಇದಾವ್ ಕಣ. 13 ಗಾಳಿ ಇದಾವ? 13 ಗಾಳಿ ಇದಾವೆ. ಅದ್ರಲ್ಲಿ 3 ನಿನ್ನ ಸೇರ್ಕೊಬೇಕು ಅಂತ ಪ್ರಯತ್ನ ಪಡ್ತಾ ಇದಾವ್ ಕಣ. ಅಮಾವಾಸ್ಯೆ ನೀನ್ ಈಚೆ ಏನ್ಕೋ ಬಂದಿ ನೀನು? ಸೆಕೆ. ಸೆಕೆ ಆದ್ರೆ ಹ ಇವತ್ತು ಅಮಾವಾಸ್ಯೆ. ಹ ಇಲ್ಲಿ ನೋಡ, ಇಲ್ಲಿ ಬೇಕಾರೆ ಹ ಮುಖ ತೋರ್ಸೋದ್ ಮಾಡ್ತೀಯನೋ ಫೋನ್ ನೀನು? ಇಲ್ಲಿ ದೆವ್ವ ಎಬ್ರುಸ್ಕೊಂಡಿಸಿದೀನಿ, ಒಂದ್ ಹೆಣ್ ದೆವ್ವನ್ನ. ಗೊತ್ತಾ? ಹೆಣನ. ಎಲ್ಲಿ ಮಾಡಿ ಸ್ವಾಮಿ ನೋಡೋಣ. ಹಾ, ನೋಡಿ. ನೋಡ್ಬಿಟ್ಟಿ ಮಾಡ್ತೀನಿ. ಅದ್ ಹ ನೋಡ್ಬೇಕಾದ್ರೆ ಮಾತಾಡಕ್ಕಾಗಲ್ಲ. ಫಸ್ಟ್ ನಾನು ಹೇಳೋದ್ ಕೇಳಿಸ್ಕೊ. ಇಲ್ಲಿ ಹಂಗೆ ಕಾಣ್ತಾವೆ ಕುಂತಂಕ ಈರೈಕೆ ಅಂತ ತಿಳ್ಕೊಂಡೆ ನಾನು. ಈರೇಕಿ ಎಲ್ಲ ಕಣ. ಹ್ಮ್. ಈರೇಕಿ ಎಲ್ಲ ಕಣ. ಒಂದ್ ಕಳಿಸ್ಲ ನೋಡ್ತೀನ ನೀನು? ಎಲ್ಲಿ ಕಳಿಸ್ತೀರಾ? ನಿಮ್ ಮನೆ ಒಳಗೆ ಕಳಿಸ್ಲಾನ ಇವತ್ತು? ಬೇಡ. ಹಾ, ಶುಭ ಕಾರ್ಯ ಮಾಡ್ತಾ ಇದ್ವಿ, ಬೇಡ. ಅಲ್ಲಲ್ಲ, ಯಾರ್ದಾರ ಒಬ್ರು ಮೈ ಮೇಲೆ ಬರ್ಸ್ಲಾನ ಈಗ? ನಿಮ್ ಪಕ್ಕ ಹ ಒಂದ್ ಹುಡ್ಗ ಇದ್ದಾನಲ್ಲ, ಅವನ್ ಮೇಲೆ ಬರ್ಸ್ಲಾನು? ಇದು ಸುಮ್ಮನೆ ಅವರು ಪಕ್ಕದ ಮನೆಯವರು ಸ್ವಾಮಿ. ಅವರು ಬರ್ಸ್ಲಾನು ಅವನ್ ಮೇಲೆ? ಬರ್ಸ್ಲಾನು? ಬರ್ಸ್ಲಾ? ಹ್ಮ್ ಹಾ, ಹ್ಞೂ ಅಂತವ್ರೆ ಸ್ವಾಮಿ. ಹಾ. ಹ್ಞೂ. ನಿಮ್ ಮನೆಯೊಳಗೆ ಯಾರಾಗಲ್ಲ ಹೇಳ, ಅವ್ರ ಮೇಲೆ ಬರ್ಸ್ತೀನಿ. ನಾಯಿ 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 ಬೇಡ. ಅವ್ರ ಮನೆಯೊಳಗೆ ಯಾರಾಗಲ್ಲ ಹೇಳ್ರಿ. ನರಸಿಂಹರಾಜು, ಓ, ನಿಮ್ ಮನೆಯೊಳಗೆ ಯಾರಾಗಲ್ಲ ಹೇಳ, ಅವ್ರ ಮೇಲೆ ಬರ್ಸ್ತೀನಿ. ಎಲ್ಲ ಮನೆ ಕಂಡವ್ರೆ. ಬರ್ಲಿ ಬಿಡು, ಮನೆ ಕಣ್ಲಿ, ನಾನು ಎಬ್ಬಿಸ್ತೀನಿ. ಯಾರ ಮೇಲೆ ಬರಂಗ್ ಮಾಡ್ಲಿ? ನಮ್ಮ ಅವ್ವನ ಮೇಲೆ. ನಿಮ್ಮ ವಯಸ್ಸಾಗೈತಲ್ಲೋ. ನಮ್ಮ ಯಾಕೋ ಈಗ ಆಸಪಾಸ ಏನು ಕೊಡ್ತಾ ಇಲ್ಲ. ಅವ್ರ ವಯಸ್ಸಾಗಿರೋರ್ ಮೇಲೆ ಬೇಡ ಕಣ ಪ್ರಭಾವ ಬೀರೋದು. ಹ್ಮ್. ಇನ್ನೊಬ್ರು ಯಾರ ಮೇಲೆ ಹೇಳೋ? ನಮ್ಮ ಹುಡುಗ ಒಂದ್ ಈಗ ಕುಡಿಯೋದ್ ಕಲ್ತ್ಬಿಟ್ಟೆ, ಅದ್ರ ಮೇಲೆ ಬರಸ್ರಿ. ಯಾರು ಹೇಳು? ನಮ್ಮ ಅಣ್ಣ ಮಗ. ಅಲ್ಲ, ನಿಮ್ ಹೆಂಗಸ್ರ ಮೇಲೆ ಬರ್ಸ್ಲನು? ಬೇಡಿ. ಯಾಕೆ? ಆಮೇಲೆ ಏನ ತಗೊಂಡ್ರಿ ಹಾಕಿ ಎಲ್ಲ ಪಲ್ಲ ಮುರಿ ಹಾಕಿರಿ ನನ್ನ. ಆ ಏನ ತಗೊಂಡ್ ಹೊಡೆಯೋದ್ ಮಾಡಿರಿ, ನಾ ಹಾಕ್ಬೇಕಂದ್ರೆ ಸುಮ್ಕಿರೋದು. ಓಡ್ಬೇಡ, ಓಡಕ್ ಹೋಗ್ಬೇಡ. ಓಡೋಕ್ ಹೋದ್ರೆ ನೀನ್ ಜುಟ್ಟಿ ಹಿಡ್ಕೊಂಡು ನೋಡ್ಕೊಂಡಿಸಿದೀನಿ. ಕೂತ್ಕೋ. ಕೂತ್ಕೋ. ಕೂತ್ಕೊಂಬೇಕು. ಎಲ್ಲಿ ಕಾಣೋದಿಲ್ಲ? ಕೂತ್ಕೊಬೇಕು ಇಲ್ಲೇ. ಇಲ್ಲ, ನಾನೊಂದ್ ಈಗ ಮಣ್ ಮಾಡಿದ್ರಲ್ಲ, ಹೆಣ ಎಬ್ಬಿಸ್ಕೊಂಡಿಸಿದೀನಿ. ಹ್ಮ್. ಅದು ರಕ್ತ ಕುಡಿಬೇಕು ಅಂತ ಐತೆ. ಅದಕ್ಕೇನೆ. ಹ್ಮ್. ಅದು ಯಾರನ್ನ ಔಷಧಿ ತಗೊಬೇಕಲ್ಲ, ಇವತ್ ಸತ್ತೋಗೈತಲ್ಲ. ಹ್ಮ್. ಬೇರೆ ಯಾರನ್ನ ಔಷಧಿ ತಗೊಬೇಕು. ಇಲ್ಲಿ ರೋಡ್ ಐತಿ ಪಕ್ಕದಲ್ಲಿ. ಹ್ಮ್. ಅದನ್ನ ಔಷಧಿ ತಗೊಬೇಕು ಅಂತ ಕೇಳ್ತಾ ಐತೆ. ಹ್ಮ್. ಬೇಡ, ನರಸಿಂಹರಾಜ್ ತಕ ಹೋಗ್ಬೇಡ. ನರಸಿಂಹರಾಜ್ ತಕ ಬೇಡ ಹ್ಮ್. ಅಂತ ಹೇಳ್ತೀನಿ. ನರಸಿಂಹ ನಿಂತ ಕಳಿಸ್ಲಾನ ಇವತ್ತು? ಬೇಡಿ. ಯಾಕೋ? ಸೊಳ್ಳೆ ಕಡಿತಾವ್ರಿ ಮನೆಗೆ. ಹಾ, ಸೊಳ್ಳೆ ಕಡಿತಾವೆ. ಬುಮ್ 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 ಭೋಲೆನಾಥ ಸಾಧರೆ. ಬುಮ್ ಬುಮ್ ಭೋಲೆನಾಥ ರಾಮ ರಾಮ್ ರಾಮ ರಾಮ ರೇ. ದೊಡ್ಡಯ್ಯನವ್ರು ಯಾರ್ಯಾರು? ಬುಮ್ ಬುಮ್ ಭೋಲೆನಾಥ್ ಬಲನಾಥ್. ಕಾಪಾಡಪ್ಪ. ಹಿಮಾಲಯದಿಂದ ಬಂದವ್ರು. ದೊಡ್ಡಯ್ಯನರ್ಗಳು ಸ್ವಾಮಿ. ಹ್ಮ್. ನಿಮ್ ಪಾದಗತಿ ಕಣಪ್ಪ. ಬಮ್ ಬಮ್ ಅವ್ರು ಹೇಳೋದ್ ಕೇಳಿಸ್ಕ. ಬಮ್ ಬಮ್ ಭೋಲೆನಾಥ್. ನರಸಿಂಹರಾಜು, ಸ್ವಾಮಿ. ಹೇಳಪ್ಪ, ಮಂತ್ರ ಹೇಳ್ಕೊಡ್ತೀನಿ, ಹೇಳಪ್ಪ ಒಂದು. ಹ್ಮ್. ಬಂ ಬಂ ಭೋಲೆನಾಥ ಓಂ ಕಾಂಚನ ಕಾಂಚನ ಕಾಮಾಕ್ಷಿ ಪಾಳ್ಯದ ಕಾಂಚನ, ವಿಜಯನಗರದ ವಿಜಯಮ್ಮ, ಕಾಂತಮ್ಮ, ತಿಪ್ಟೂರು ರತ್ನಮ್ಮ, ವಿದ್ಯಮ್ಮ, ನೆಟ್ಕುಂಟೆ ಲಕ್ಷ್ಮಮ್ಮ, ಗೊಲ್ರಟ್ಟಿ ಗೊಲ್ರಮ್ಮ, ಇವನ್ನೆಲ್ಲ ನಾಶ ಪಡಿಸ್ಕೊಂತಕ್ಕಂಥ ಶಕ್ತಿ ತುಂಬಿ ಹೋಗಿ ಮಾಡ್ಕೊಂಡು ಮಾಡಮ್ಮ. ಹೇಳಪ್ಪ. ಏನಂತ? ಆ ಏನಂತ ನನ್ಗೇನು ಅದೇ, ನೀವ್ ಒಂದೇ ಸಮ ಕೇಳ್ಕೊಂಡು ಹೋದ್ರೆ. ಹಲೋ ಹೇಳಿ.
ಒಂದ್ ಬಟ್ಟೆ ಇಲ್ಲ, ಒಂದ್ ಬರೆ ಇಲ್ಲ, ಏನಿಲ್ಲ. ನಮ್ಗೆ ಆಗಿದ್ರಲ್ಲ ಅಯ್ಯೋ 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 ಒಂದ್ ತಾಯಿನ ಎದ್ದಾದಾಗ ಹಂಗೆ ಮನೆ ಕಂಡಿದ್ರ ಆಯ್ತಲ್ಲ, ಎದ್ದಾಗ್ಲಿಂದ ಇದೇ ಆಗೋದಲ್ಲ. ಮಾತೆ ಬೇರೆ ಮುಗ್ದೋಯ್ತು. ಅಯ್ಯೋ ನಮ್ ಹೊಟ್ಟೆ ಊರ್ದಾಗ ಇವ್ರ ಹೊಟ್ಟೆ ಊರಿ ನಮ್ಗೆ ಯಾಕೆ ಇದನ್ನ ಕಟ್ಟಂಗೊಂಡಿರ? ಅಯ್ಯೋ ಅಯ್ಯೋ ಇವ್ರ ತಾಯಿನಾಯ್ಕೆ ಯಾಕನಪ್ಪ ಅಂತ ಗೌರಿ ಹಬ್ಬ ನಮ್ಮನ್ನಾಯ್ಕೆ ಯಾಕಡೆಗೆ ಎದ್ನು ಇವತ್ತು ಬೆಳಿಗ್ಗೆ ನೋಡ್ರ ನನ್ ಮಗ ವೆಂಕಟೇಶಣ್ಣರು ಹಂಗ್ ಮೊಯ್ದ. ಇವ್ರು ನೋಡ್ರಿ ಹಿಂಗಂದ್ರು. ಇದು ನಮ್ ದುಡ್ಡು ಕಾಸು ಅಂತ ವಿಧಿದ್ ಒಡವೆನು ಕಿತ್ಕೊಂಡ, ದುಡ್ಡು ಕಿತ್ಕೊಂಡ. ಇನ್ಮೇಲೆ ನಿಮಗ್ ಫೋನ್ ಮಾಡಕ್ ಹೋಗಲ್ಲ, ನಿಮ್ಗೆ ತೊಂದ್ರೆ ಕೊಡಲ್ಲ ಅಂದ್ರೆ. ಆಯ್ತು ಇಲ್ಲಿ ಕೆಳಗಡೆಗೆ ಅವ್ರೆ ಆಮೇಲೆ ಮೆಟ್ಟ ಹೊರದಂಗ್ ಹೊಡೆದ್ಬಿಟ್ಟಾರ ಎದ್ ಬಂದು. ಈಚೆ ಮನೆ ಕಂಡಿದ್ದೀರಾ ಅಂದ್ರೆ? ಮೌತ್ ಕೂಡ್ಲಾಗ ಮನೆ ಅಲ್ಲಿ ಕೆಳಗಡೆಗೆ ಅವ್ರೆ. ಅಲ್ಲ ಎಲ್ ಮನೆ ಕಂಡಿದ್ದೀರಾ ನೀವು? ಒಪ್ಪಾರಾಗ ಬಿದ್ಕೊಂಡಿದ್ರಿ ಕಳ್ಳ. ಪಪ್ಪಾರ ಅಂದ್ರೆ ಏನು ಅಂದ್ರೆ? ಮನೆ ಈಚೆ ಕಡೆ ಒಪ್ಪಾರಾಗಿ ಮನೆ ಕಂಡಿದೀವಿ. ಅಲ್ಲಿ ನಮ್ಮ ಮೌಂಟವ್ರು ಅಗ್ಗಿ ಎಸ್ಕೊಂಬಂದು ಓದ್ಕೊಂಡು ಮನೆ ಬೆಸಿಟು ಚಾಪೆ ಕೊಟ್ಟಿಲ್ವಾ ಅಂದ್ರೆ? ನಮ್ಮ ಮೌನ್ ತಗಿಸ್ಕೊಂಡಿದೀನಿ ಕಣವ. ಅವನಿ ಇಷ್ಟು ಅಲ್ಲಿ ಅವ್ರ ಕದ ಹಾಕೊಂಡು ಮನೆ ಕಂಡವ್ರೆ. ಏನ್ಕೆ? ಈಚೆ ಕಡೆ ಗೆದ್ಬೋತಾರ ಅವರು ಬಾಡಿಗೆ ಮನೆಯವರು. ಅಲ್ಲ ಏನ್ ಕೀಚೆ ಹಾಕಿದ್ ನಿಮ್ಗೆ? ಉಣ್ಣಕ್ಕೆ ನಿಮ್ಮಮ್ಮ ಬೆಂಕಕ್ಕೆ ನಿಮ್ಮಮ್ಮ ಕೈಸಕ್ಕೆ. ಯಾಕೆ ಅಂದ್ರೆ ಈ ತರ ಇಲ್ಲಿ ಕೆಳಗಡೆ ಬಂದ್ ಎದ್ ಬಂದ್ ಮೆಟ್ಟಾಗ ಹೋಗ್ಬಿಡ್ತಾರೆ. ಯಾವಾಗ್ಲೂ ನೋಡ್ಕೊಂಡ್ ಬಂದ್ ಬಾಗ್ಲ ಮನೆ ಕಂಡವ್ರಿ ಅಂತ. ಅಲ್ಲ ನೀವು ಏನ್ ನನ್ ಜೊತೆ ಮಾತಾಡ್ತಾ ಇಲ್ಲ? ನೀವೇನ್ ನನ್ ಜೊತೆ ಮಾತಾಡ್ತಿಲ್ಲ? ಅಯ್ಯೋ ನಮ್ಮ ಫೋನ್ ಇಕ್ಕಲ್ಲ. ಇಲ್ಲಿ ಕೆಳಗಡೆ ಮನೆ ಕಂಡವ್ರೆ. ನರಸಿಂಹಸ್ವಾಮಿ ಮೇಲೆ ಆಣಿ ನೀವು ಫೋನ್ ಕಟ್ ಮಾಡಿದ್ರೆ ಫೋನ್ ಕಟ್ ಮಾಡ್ಬೇಡ. ನಿನ್ಗೆ ಏನಾಯ್ತು ಅಂದ್ರೆ ಈಗ ಹೇಳ ನನ್ ಜೊತೆ. ಏನಕ್ಕೆ ಮಾತಾಡಕ್ ನನ್ ಕಂಡ್ರೆ ಇಷ್ಟ ಇಲ್ವಾ ನಿಂಗೆ? ಅಮ್ಮ ಇಲ್ಲಿ ಕೆಳಗಡೆ ಮನೆಗವ್ರೆ, ಈಚೆ ಕಡೆ ಬಾಕ್ಲ ಮನೆಗಿರೋದು ನಾನು. ಸೊಳ್ಳೆ ಕಡಿತಿಲ್ವಾ ಅಂದ್ರೆ? ತೋಡ್ ಕಡಿರ ಇಲ್ವಾ ಅಂತ ಅಂದ್ರೆ ಇಲ್ಲಿ ಕದಾಕಿ ಮನೆ ಕಂಡವ್ರೆ. ನಮ್ಮ ಮನೆಗೆ ಅಲ್ಲಿ ಎಲ್ಲ ಜನ ಹೇಳ್ತಾರೆ ಸೊಳ್ಳೆಗೆ ಮರ ಕಟ್ಟಿ ಹೊಡ್ಬಿಡ್ತಾರೆ. ಸೊಳ್ಳೆ ಕಡಿತಿಲ್ವಾ ಅಂದೆ. ಅದಕ್ಕೆ ಏನ್ ಮಾಡೋಣ ನಾವು? ನಮ್ಮ ಮನೆ ಬರ ಅವ್ರ ನಾಯಿ ಬೇರೆ ಮಗ್ಳಾಗ ಮನೆಗೈತಿ. ನಾಯಿ ಬೇರೆ ಮಗಳಂದೆ? ಓ ಇನ್ನೇನ್ ಮಾಡ್ತೇವೆ? ತಾಯಿನಾಗ ಗೂಡ್ರಕ್ ಬಂದ್ ಇಲ್ಲೇ ಮಗ್ಳಾಗ ಮನೆ ಕಂತ ನಮ್ನ ಎಷ್ಟು ಹೊಡೋರು ಹೋಗಲ್ಲ. ಅವನ್ನೇ ತಪ್ಪು ಮನಿಕು ಅಂದ್ರೆ ನಾನು ಅಂತ ತಿಳ್ಕೊಂಡು ಅಮ್ಮನ್ನ ಇಲ್ಲೂ ನಿದ್ದೆ ಕೊಡಲ್ವಲ್ಲ ಇವತ್ತು ಆಯ್ಕೆ. ಅಲ್ಲ ಆ ನಾಯಿನೇ ನಾನು ತಿಳ್ಕೊಂಡು ಗೂಡ್ರ ತೊಳಸೇವೆ ಅವು ತೊಳಸೆ ಕುತ್ಕೊಂಡ್ಬಿಟ್ಟು ಕಿವಪ್ಪ ತೊಳಸಿ ಗುಳಾಗೋದ್ರಾಗ ಮೈಯಾಗೆಲ್ಲ ಕೊಡದಿಕ್ತಾವೆ. ಏನ್ಕೆ ಅಂದ್ರೆ ನಿಂಗೆ ಈ ಸ್ಥಿತಿ ಬಂದಿದ್ದು? ನಮ್ಮ ಹೆಂಗ್ ರಾಟಿ ನುಗ್ಗಿರ್ತಾಳ ತುಳ್ಳಿ. ಏನ್ಕೆ? ಓ ನಮ್ಮನ್ನ ಕೆಳಗಡೆ ಮನೆಗವ್ರಿ. ಅಲ್ಲ ರೀ, ಅಲ್ಲ ಚಿನ್ನು, ನಿನ್ಗೆ ಏನ್ ಕೀಚಿಗೆ? ಯಾಕೆ ಅಂದ್ರೆ ಈ ತರ ಮಾತಾಡ್ತಿದ್ಯಾ? ಹಲೋ ಹಲೋ ಯಾ ಸೂಳೆ ಅಲ್ಲ ನಿಮ್ ಇವ್ರೆ ನನಗೆ ಕೆಟ್ಟ ಮಾತಾಡೋದಕ್ಕಿಂತ ಮೊದ್ಲು ಆಫ್ ಮಾಡ್ಬಿಡ್ರಿ. ಟ್ರೈನ್ ಕೆರೆದಾಗ ಓಡಿಸಾಡಕ್ಕೆ ನಾನ್ ಮಾಡಿಕೊಳ್ಳಿ ಇಲ್ಲಿ ಬಾತ್ರೂಮ್ಗೆ ಹೋಗ್ಬೇಕಾರೆ ಸುಮ್ನೆ ಏನ್ ಕೊಡಾಡ್ತೀನಿ ನಡ್ಕೊಂಡು ಅಲ್ಲಿ ಹಾಕ್ಸ್ಕೊಂಡ್ರಿ. ಇನ್ನೇನ್ ಆ ಕಡೆ ಒಂದ್ ಕಂಬಿ ಈ ಕಡೆ ಒಂದ್ ಕಂಬಿ ಒಂದ್ 3 kg 3.5 kg ಕಬ್ನ ತಗೊಂಬಂದ್ಬಿಟ್ರಿ ಆಯ್ತಪ್ಪ. 3.5 kg ಕಬ್ನ ತಗೊಂಬಂದ್ ಆ ಕಡೆ ಒಂದ್ ಈ ಕಡೆ ಒಂದ್ ಹಾಕೊಂಡು ಬೇಕಾದಾಗ ಹಾಕೋ ಬ್ಯಾಡಿಲ್ದಾಗ ಬಿಚ್ಚು ಮನೆಗೆ ಮಾಡಿಕೊಳ್ಳಿ. ಅದ್ರಾಗ ಏನೈತೆ? ಯಾರನ್ನ ಬಿಚ್ಕೊಂಡು ಹೋಗ್ತಾರ? ಈ ಕಾಲ ಇಕ್ತೀರಾ ಇಲ್ವೋ? ನನಗಿನ್ನ ಹುಚ್ಚಿಡ್ಸಾಕ ಈಗಲೇ ಯಾರ್ದು ಹುಚ್ಚಿಡ್ದು ಐತೆ ನಮ್ಗೆ. ಇವಾಗ ಮದುವೆ ಮಾಡಿ ನೀನ್ ನನಗೆ ಟ್ರೈನ್ ಯಾವ್ದಕ್ಕೇನು ನೋಡೋ ತಾಳ್ಮೆ ಇರ್ಬೇಕು. ತಾಳ್ಮೆ ಇದ್ರೇನೆ ಅಷ್ಟೇನೆ ಮನುಷ್ಯನಿಗೆ ಜೀವನದಲ್ಲಿ ನೋಡೋ. ತಾಳ್ಮೆ ಒಂದಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು. ವರದಕ್ಷಿಣೆ ಕೊಟ್ರೆ ಟ್ರೈನ್ ನಮ್ಮದೇ ನಿಲ್ಲಿಸ್ತೀರ ತಂದು? ನಮ್ಮಮ್ಮ ಸೊತ್ತಾಗ್ಲು ನೋಡ್ರಿ, ನಿಮ್ಮಮ್ಮ ಸೊತ್ತಾಗ್ಲಿ ಕಣ್ರಿ, ನಮ್ಮಮ್ಮ ಸೊತ್ತಾಗ್ಲು ನಿಮ್ಮಮ್ಮ ಸೊತ್ತಾಗ್ಲು ರೈಲ್ ಕೊಟ್ಟವೇ ಕಣ್ರಿ ವರದಕ್ಷಿಣೆ. ನಮ್ಮಮ್ಮ ಈಗಲೇನಾ ಕೊರೋನಾ ಇಂಜೆಕ್ಷನ್ ತಗೊಂಬಂದು ಕುಂತಿತಾವಲ್ಲಿ ಹೊತ್ಕೊಂತ ಇದ್ದೆ. ಅದಕ್ಕೆ ಇನ್ನ ಅದ್ರ ಮೇಲೆ ಇನ್ನ ಹಣೆ ಇಕ್ತಾ ಇದ್ದೆ. ನಮ್ಮ ಅದೇ ಎಕ್ಕಿಲ್ವ ನೀನ್? ಒಂದ್ ನಿಮಿಷ ತಡಿ, ಬೇಜಾರ್ ಮಾಡ್ಕೊಂಬೇಡ, ಒಂದ್ ನಿಮಿಷ ತಡಿ.
ಹಲೋ ನೀನು ಹಾ 2 kg ಟಮಾಟೆ ಹಣ್ಣು, ಹಾ 1/4 kg ಮೆಣಸಿನ್ಕಾಯಿ, ಹಾ 1 ಕೊಟ್ಟು ಕೊತ್ತಂಬರಿ, ಹಾ 1 ಕಟ್ಟು ಕೊತ್ತಂಬರಿ ಕೊತ್ತಂಬರಿ ಹಾ ಹಾ ಇದು ಅಷ್ಟ ಆಗ್ಬಿಟ್ ಬಾ. ಇದು ಬೇಳೆ ಒಬ್ಬಟ್ಟು ಮಾಡೋದ ಕಾಯಿ ಒಬ್ಬಟ್ಟು ಮಾಡೋದ ಹಬ್ಬಕ್ಕೆ? ಇದು ಕಾಯೋ ಬಟ್ಟೆ ಮಾಡ್ರಿ. ಕಾಯಿ ಒಬ್ಬಟ್ಟೆ ಮಾಡೋಣ ಹಂಗಾರೆ. ಹಾ ಬರ್ಬೇಕಾರೆ ಇದನ್ ತಗೊಂಬ, ಬೆಲ್ಲ ಕಾಯಿ ಏನ್ ಬೇಡ, ತೋಟದಾಗೆ ಬಿದ್ದಾವಲ್ಲ. ಹಾ ಬೆಲ್ಲ ತಗೊಂಬ, ಮೈದಾ ಸೀಟ್ ತಗೊಂಬ. ಹಾ ಇದು ಕಡ್ಲೆಕಾಳು ಕೂಟ್ ಮಾಡೋಣ. ಮತ್ತೆ ನೀವ್ ಯಾರು ಹೇಳು, ಯಾರಿ ಮಾಡಿದ್ರೆ ಹೇಳಿ, ನಿಮ್ ಯಜಮಾನ್ರಲ್ಲ ನಾವು. ಹಾ ನಾವು ಬಳ್ಳಾಪುರ, ನಮ್ದು ಇದು ಅದೇ ಅಂಗಡಿ, ಚಿಲ್ಲರೆ ಅಂಗಡಿ, ಎಣ್ಣೆ ಮಾರೋರು. ನೀವು ನಮ್ಮ ಯಜಮಾನ್ರ ಫೋನ್ ಯಾಕೆ ನೀನ್ ತಗೊಂಡಿದ್ದೆ? ನಿನ್ ಬಾಯಿಗೆ ಮಣ್ಣಾಕ ಲೋಪರ್ ಸೋಳೆ ಮಗ್ನೆ. ನಿಮ್ಮ ಕುಡುಕ್ ಮುಂಡೆ ನನ್ ನಂಬರ್ ನಂದೇ, ನನ್ 161. ನಿಮ್ಮ 7 ಮಿನಿಟ್ರಿ ಬಿಟ್ಟು ಕುಡ್ದು ಬಿಡ್ತಾರೆ, ಯಾರ್ಯಾರಿಗೆ ಮಾಡ್ತೀರಾ? ಅಣ್ಣ ಓ ನರಸಿಂಹಣ್ಣ, ಓ ಅಲ್ಕ ಮತ್ ಮಾತಾಡ್ಬಾರ್ದು ಏನ್ ಕಣ? ಮತ್ ನನಗೆ ಫೋನ್ ಮಾಡಿ ಏನ್ ಮಾತಾಡೋದ್ ನೀನು? ಈ ತರ ಹಲ್ಕ ಮತ್ ಮಾತಾಡ್ಬಾರ್ದು ಅಂತ ಗೊತ್ತಾಗಲ್ವ ನಿನ್ಗೆ? ಈ ಎಷ್ಟು ಜನ ಕೊಟ್ಟಿದ್ದ ನಿಮ್ಮ ಚಿನ್ನಾಲ್ ಮುಂಡಿನ? ಈಗ ನೀನೆಲ್ಲ ಹೇಳಿದ್ದು ಏನಂತ ಹೇಳಿದಾಳು? ತಲೆ ಕೇಳಿ ಸಿಗ್ತಾರಪ್ಪ ಇವ್ರು ತಾಯಿನ ಹಾಕಿ ಬೆಳಿಗ್ಗೆ. ಹಲೋ ಹಲೋ ಶುಭೋದಯ. ಹಲೋ 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 ಶುಭೋದಯ ಕಣಪ್ಪ. ಇವತ್ತು ಅಮಾವಾಸ್ಯೆ, ಗ್ರಹಣ. ಯಾಕೆ ಫೋನ್ ಮಾಡಿದ್ರಲ್ಲ? ನಿನಗೆ ಗ್ರಹಣ, ಎಲ್ಲೂ ಮನೆಯಿಂದ ಈಚೆ ಬರ್ಬೇಡ, ಗರಿಕೆ ಹುಲ್ಲು ತಗೊಂಡೋಗಿ ಮನೆಗೆ ಆಹಾರ ಪದಾರ್ಥಕ್ಕೆ ನೀರಿಗೆಲ್ಲ ಹಾಕಿ, ಗೊತ್ತಾಯ್ತಾ? ಗ್ರಹಣ ಮುಗಿದ ನಂತರ ನಿನ್ಗೆ ವೃಶ್ಚಿಕ ರಾಶಿಯವರಿಗೆ ಸರಿ ಇಲ್ಲ ಇದು ಗೊತ್ತಾಯ್ತಾ? ಯಾರು ಹೇಳಿ ನೀವು? ನಾನು ಯಾರನ್ನಾಗ್ಲಿ ನಾನು ನಿನ್ಗೆ ಒಳ್ಳೇದ್ ಮಾಡಕ್ ಹೇಳಕ್ ಬಂದಿರೋದು, ಒಳ್ಳೇದ್ ಮಾಡತಕ್ಕ. ಒಂದು ಪೈಸದ್ದು ಒಳ್ಳೇದಾಗಿಲ್ಲ ಸ್ವಾಮಿ, ಯಾಕೆ ಸುಮ್ನೆ ನಮಗೆ ಫೋನ್ ಮಾಡ್ತೀರಾ? ಅವ್ರು ಯಾರು ನಿಂಗ್ ಬೇರೆ ಮೋಸ ಮಾಡಿರ್ಬೋದು, ನಾನು ಆತರ ಅಲ್ಲ. ನಾನು ಆತರದನ್ನೆಲ್ಲ. ದುಡ್ಡು ನಾವು ಕೇಳೋದೇ ಇಲ್ಲ, ದುಡ್ಡು ಕೇಳಲ್ಲ, ಕಾಸು ಕೇಳಲ್ಲ, ನಿನ್ನ ಹತ್ರ ಅಕ್ಕಿ ಕೇಳಲ್ಲ, ಬಟ್ಟೆ ಕೇಳಲ್ಲ, ಗೊತ್ತಾಯ್ತಾ? ನನ್ ಮೊಬೈಲ್ ಅಲ್ಲಿ ನಾನೇ ಕರೆನ್ಸಿ ಹಾಕ್ಸ್ಕೊಂಡು ನಿಮ್ಮಂತ ಭಕ್ತಾದಿಗಳಿಗೆ ನಾನೇ ಫೋನ್ ಮಾಡೋದು, ಗೊತ್ತಾಯ್ತೇನಪ್ಪ? ಯಾವ ಕಡೆ ನೀವು? ನಾವು ಕಾರವಾರ. ಕಾರವಾರ ಅದೇ ಇದು ಸುರಂಗ ಮಾರ್ಗದಾಗ ಟ್ರೈನ್ ಹೋಗುತ್ತೆ ಅಂದ್ರಲ್ಲ? ಸುರಂಗ ಮಾರ್ಗದಾಗ ಎಲ್ಲಿ? ರಾತ್ರಿ ಹೊತ್ತಾ? ಅಲ್ಲ, ಇದು ಸುರಂಗ ಮಾರ್ಗದಾಗ ಟ್ರೈನ್ ಹೋಗುತ್ತೆ ಅಂತ ಅಂದ್ರು ಕಾರವಾರದಾಗ. ಇಲ್ಲ, ನಾವು ಬಂಡೆಕೋರದು ಟ್ರೈನ್ ಹೋಗಂಗ್ ಮಾಡ್ಯಾವ್ರಿ ಅಂತ ಅಂದ್ರು. ಹೌದಾ? ಅವೆಲ್ಲ ಇರ್ಲಿ. ಸುರಂಗ ಮಾರ್ಗದಲ್ಲಿ ರಾತ್ರಿ ಹೊತ್ತು ಸುರಂಗ ಮಾರ್ಗದಾಗ ನೀನ್ ನೋಡ್ಸು, ಆಯ್ತಾ? ಇವತ್ತು ಕಠಿಣ ಅಮಾವಾಸ್ಯೆ. ಡ್ರೈವಿಂಗ್ ಬರಲ್ಲ? ಆಯ್ತು, ಕಲ್ಸ್ಕೊಡೋಣ. ಡ್ರೈವಿಂಗ್ ಸ್ಕೂಲಿಗೆ ಬಾ. ಟ್ರೈನ್ ಓಡ್ಸಕ್ ಬರಲ್ವ ನಿಂಗೆ? ಟ್ರೈನ್ ಓಡ್ಸಕ್ ಬರಲ್ಲ. ಇದು 2 ಚಕ್ರದ ಗಾಡಿ ಓಡಿಸ್ತೀನಿ, ಕಾರು ಓಡ್ಸಕ್ ಬರಲ್ಲ, ಏನು ಬರಲ್ಲ. ಇರ್ಲಿ, ಟ್ರೈನ್ ಓಡ್ಸೋದು ಕಲ್ಸನ. ಯಾವ ಫ್ರೀ ಇದ್ದಾಗ ಬಾ, ಆಯ್ತೇನಪ್ಪ? ಆಯ್ತು. ಈಗ ಕಠಿಣ ಅಮಾವಾಸ್ಯೆ ಇವತ್ತು 2020 ಕೊನೆಯ ಕಾರ್ತಿಕ ಸೋಮವಾರ, ಅಮಾವಾಸ್ಯೆ, ಗ್ರಹಣ 3 ಬಂದಿದೆ ಇವತ್ತು. 14 ಸ್ವಾಮಿ, ತಾರೀಕು 20 ಅಲ್ಲ ರೇ. ನಾನು ಅದನ್ನೇ ಕಡ್ರಿ, 2020 ಅಂದ್ರೆ ಇಸ್ವಿ, ವರ್ಷ. ಒಳ್ಳೆ ಲೋಫರ್ ನನ್ ಮಗ ಇವ್ನ ಯಾರೋ, ತರ್ಲೆ ನನ್ ಮಗ ಇವ್ನ ಯಾರೋ. ಗೊತ್ತಾಗಿಲ್ಲ ಸ್ವಾಮಿ, 2020 14 ಲೆಕ್ಕ ಹಾಕೊಂಡಿದ್ದೀನಿ. 14ನೇ ತಾರೀಕು ಇವತ್ತು ಕಾರ್ತಿಕ ಸೋಮವಾರ, ಅಮಾವಾಸ್ಯೆ, ಗೊತ್ತಾಯ್ತಾ? ಇವತ್ತು ಗ್ರಹಣ ಬೇರೆ, ಸೂರ್ಯಗ್ರಹಣ, ಗೊತ್ತೈತೇನಪ್ಪ? ನೀನ್ ಎಲ್ಲಾನ ಹೋಗಿ ಒಂದಿಷ್ಟು ಗರಿಕೆ ಹುಲ್ಲು ತಗೊಂಬಂದು ನಿಮ್ ಮನೇಲಿರೋ ಪದಾರ್ಥಕ್ಕೆಲ್ಲ ಹಾಕ್ಬಿಡು. ಹಾಕ್ಬಿಟ್ಟಿ ಈಗ ಬೆಳಗ್ಗೆ ಎದ್ದಿದ ತಕ್ಷಣ ಎದ್ದಿದ್ಯಾ? ಈಗ ಒಂದ್ ಕರ್ಪೂರ ತಗೊಳಪ್ಪ, ಒಂದ್ ಕರ್ಪೂರ, ಒಂದ್ ಬೆಂಕಿ ಪಟ್ಟಣ ತಗೊಳಪ್ಪ. ಮಗ ತಗೊಂಡಿಲ್ಲ, ನಾನ್ ಹೇಳ್ದಷ್ಟು ಮಾಡ್ಬೇಕು. ತರಲೆ ಮಾತಾಡ್ರೆ ಕಟ್ ಮಾಡ್ತೀನಿ ನಾನು, ಅಷ್ಟೇನೆ. ನಿಮ್ ಮನೆ ಮುಂದೆ ಹಳ್ಳಿ ಮರ ಆಯ್ತಾ ಎಲ್ಲನಾ? ಹಳ್ಳಿ ಮರ ಮಸ್ತಾದಂಗ. ಒಂದೇ ಒಂದ್ ಕರ್ಪೂರ, ಒಂದ್ ಬೆಂಕಿ ಪಟ್ಟಣ ತಗೊಳಪ್ಪ. ತಂಡ
ಕಳಿ ಕಾಣ್ತಾ ಇದ್ದೀನಿ. ಹ್ಮ್. ತಾಂಡೆ ಸರ್. ಏನೇನ್ ತಗೊಂಡೆ? ಕರ್ಪೂರ, ಬೆಂಕಿಪಟ್ಟಣ. ಹಳ್ಳಿ ಮರ ಹತ್ರ ಹೋಗು. ದೂರ ಮಗ ಅದು ತೊಳೆದಿಲ್ಲ ನಾನು ಹೇಳ್ದಾಗ ಅಷ್ಟೇ ಕೇಳ್ಬೇಕು. ನೀನ್ ಜಾಸ್ತಿ ನನ್ನ ಹತ್ರ ಮಗನನ್ನ ತೊಳಿ ತಿಕ್ಕನನ್ನ ತೊಳಿ ಹೇಳ್ದಷ್ಟು ಕೇಳು ಜಲ್ದಿ. ನನಗೆ ಇನ್ನೊಂತವ್ರು ಆಯ್ತು. ಭಕ್ತಾದಿಗಳು ಜಾಸ್ತಿ ಇದಾರೆ. ಹಳ್ಳಿ ಮರ ನಿಮ್ಮನೆ ದೂರ ಇದೆಯಾ? ಇಲ್ಲ ಹತ್ರನೇ, ಇಲ್ಲಿ ಪಕ್ಕನೆ. ಮೊದಲ ಗಳಿಗಿರ್ತೀನಿ. ಬೇಡ ಬೇಡ, ಮೊಬೈಲ್ ಕೆಳಕಿಕ್ಕು. ನಾನು ಹೇಳದ್ಮೇಲೆ ಕೆಳಕಿಕ್ಕು. ಕರ್ಪೂರ ತಗೊಂಡು ಸೂರ್ಯಂಗೆ 3 ಸರಿ ನೀಳ್ಸು. ಎಲ್ಲಿದೆ? ಸೂರ್ಯನ್ ಕಡೆಗೆ ನಿಂತ್ಕೊಂಡು ಕರ್ಪೂರನ ಸರಿ ಕೇಳಿಸ್ಕೊಳಪ್ಪ ನೀನು. ಹಾ. ಕರ್ಪೂರನ ಕೈಲಿ ಹಿಡ್ಕೊಂಡು ಸೂರ್ಯಂಗೆ 3 ಸರಿ ನೀಳ್ಸು ಮೇಲಿಂದ ಕೆಳಕ್ಕೆ. ಬೇಡ್ಕೋ ದೇವ್ರ ಹತ್ರ ಬೇಡ್ಕೋ. ಅಮಾವಾಸ್ಯೆ ಸೂರ್ಯಗ್ರಹಣ 20ನೇ ಗ್ರಹಣ ಕಾಪಾಡು ಪರಮ. ಒಳ್ಳೇದ್ ಮಾಡು ಅಂತ ಹೇಳಿದೀನಿ ಸರ್. 3 ಸರಿ ನೀಳ್ಸ್ತಾ? ಹಾ. ಆ ಹಳ್ಳಿ ಮರ ಹತ್ರ ಇಕ್ಕಿ ಒಂದ್ ಕರ್ಪೂರ ಹಚ್ಚು. ಹಚ್ಚಿದೆ ಸ್ವಾಮಿ. ಹಚ್ಚದಾ? ಈಗ ಕೇಳ್ಕೊ. ನನ್ಗೆ ಯಾರ್ಯಾರು ಕೆಟ್ಟದ್ ಮಾಡ್ತಾವ್ರೆ, ನನ್ಗೆ ಯಾರ್ಯಾರು ನನ್ಗೆ ಕೇಳಿಸ್ಕೊಳ, ನನ್ಗೆ ಯಾರ್ಯಾರು ಕೆಟ್ಟದ್ ಮಾಡ್ತಾರೆ, ಇದು ಟಿಪ್ಪರ್ ಲಾರಿ ಬಂತು. ನನ್ಗೆ ಯಾರ್ಯಾರು ಕೆಟ್ಟದ್ ಮಾಡ್ತಾವ್ರೆ ಹಾ. ಅವ್ರೆಲ್ಲಾ ಕರ್ಪೂರ ಉರ್ದೋಗ್ಲಪ್ಪ, ನಮ್ಗೆ ಒಳ್ಳೇದಾಗ್ಲಿ ಅಂತ ಬೇಡ್ಕೊ. ಜೋರಾಗಿ ಬೇಡ್ಕೊ, ನಾನು ಕೇಳಿಸ್ಬೇಕು. ನಮ್ಗೆ ಯಾರ್ಯಾರು ಕೆಟ್ಟದ್ ಮಾಡವ್ರೆ ಅವರೆಲ್ಲ ಕರ್ಪೂರ ಉರ್ದೋಗ್ಲಿ, ನಮ್ಗೆ ದುಡ್ಡು ಕೊಡೋರಲ್ಲಿ ಕೊಡ್ಲಿ. ದುಡ್ಡು ಕೊಡೋರೆಲ್ಲ ಕೊಡ್ಲಿ, ನಾನು ಒಳ್ಳೆ ಸ್ಥಾನಮಾನ ಕೇರ್ಲಿ ಅಂತ ಕೇಳ್ಕೊ. ಒಳ್ಳೆ ಸ್ನಾನ ಕೇಳ್ಕೊಂಡೆ. ನರಸಿಂಹಣ್ಣ ಅಲ್ಲ, ನಾನು ಇದು ನರಸಿಂಹರಾಜ್ BN. ನಾವ್ ಮರ್ಯಾದಿಂದ ನರಸಿಂಹಣ್ಣ ಅಂತೀವಿ. ಈಗ ಹೋಗಲೇ ಬರಲ್ಲ ಅಂತ ನಿಂಗೆ ಹೋಗ್ಲಿ. ದೊಡ್ಡ ಶತಾಬ್ದಿ ಎಕ್ಸ್ಪ್ರೆಸ್ ರೈಲು ಅದನ್ನ ಕೊಡ್ಸ್ಬಿಟ್ಟವ್ರೆ, ನಿಲ್ಸ್ಕೊಳಕ್ ಜಾಗಿಲ್ಲ ನಮ್ಮ ಮನೆಗೆ. ರೈಲ್ ಕೊಡ್ಸ್ಬಿಟ್ಟವ್ರೆ ಗಾಡಿನ. ಏನ್ ಕುಡಿಯೋದ್ ನೀನು? ಏನ್ ತಿನ್ನೋದು? ಟ್ರೈನ್ ಎಲ್ಲ ವರದಕ್ಷಿಣೆ ಕೊಡ್ತಾರ? ನನಗಿನ್ನ ಹುಚ್ಚಿಡ್ತಾ ಇದ್ದೀರಾ? ನಂಬಿಕೆ ಕೊಟ್ಟವ್ರ ಕಡೆ ಅವರು, ನಿಮ್ಗೆಲ್ಲ ನಂಬಿಕೆ ಕೊಟ್ಟಿರೋದು ಅವರು. ಶ್ರೀಮಂತರು, ಆಗರ್ಭ ಶ್ರೀಮಂತರು ಅವರು. ಆಗರ್ಭ ಶ್ರೀಮಂತರನ್ನಾಗ್ಲಿ, ಇದು ಇವ್ರು ಬಂಗಾರ ಹೊರಗಡೆಗೆ ಹೋಗೋರಾಗ್ಲಿ, ನಿಮಗೆ ವರದಕ್ಷಿಣೆಗೆ ಟ್ರೈನ್ ಕೊಟ್ಟರೆ ಟ್ರೈನ್ ನಮ್ಮ ಮತ್ತೆ ತಂದು ನಿಲ್ಲಿಸ್ತೀರಾ? ನೀನು ನಂಬಿಕೆ ಅಲ್ಲ ಇವ್ರೆ ನೀನು ನಂಬಿಕೆ ಇಲ್ಲಿ ನಮ್ ಕಡೆ ಆದ್ರೆ ಕಳ್ಳನ್ ಮಕ್ಕಳು ಟೈರು ಬಿಚ್ಕೊಂಡು ಹೋಗ್ಬಿಡ್ತಾರೆ. ಟ್ರೈನ್ ಬಿಚ್ಕೊಂಡು ಹೋಗ್ತಾರ? ರೈಲ್ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಇರ್ರಿ ಅಂತ ಅಂದ್ರು. ಈಗ ನಮ್ಗೆ ಇರಕ್ ಮನೆ ಇಲ್ಲ. ಮಳೆ ಬಂದ್ರೆ 3 ಸಲ ತೊಟ್ಟಿತ್ತಿದ್ರೆ 3 ಬಕೆಟ್ ಇಕ್ಬೇಕು. ನಮ್ಮವು ಇಲ್ಲಿ ಕೇಳ್ರಿ, ನಮ್ಮ ನೋಟ್ ಮಾತಾಡಕ್ಕೆ ಅವಕಾಶ ಸ್ವಾಮಿ. ಯಾಕೋ ಈಗ ಬಾತ್ರೂಮ್ಗೆ ಹೋಯ್ದೆ, ಬಾತ್ರೂಮಿಂದ ಬಂದೆ ಸ್ವಾಮಿ. ಯಾರು ಹೇಳಿ? ಬಾತ್ರೂಮ್ಗೆ ಹೋಯ್ದು ಈಗ ಒಳಗೆ ಬಂದೆ. ಅಣ್ಣ ಹೇಳ್ರಿ. ನಾನು ಯಾರು ಹೇಳಿ? ರಾಮಚಂದ್ರಪ್ಪ. ಯಾಕೆ? ಅದೇ ಮಗನ್ ಮದುವೆ ಫಿಕ್ಸ್ ಮಾಡಿದ್ದೆ. ಅದೇ ಅದು ಮಾಮೂಲಿ ವರದಕ್ಷಿಣೆ, ಒಂದ್ ಕೈ ಚೈನ್, ಕ್ವಾಲಿಟಿ ಚೈನು, ಒಂದ್ ಗಾಡಿ ಕೇಳಿದೆ ಕಣ. ಯಾರಿಗೆ ಮಾಡಿದ್ರು ಫೋನು? ನರಸಿಂಹಣ್ಣ. ನಾನು ರಾಮಚಂದ್ರಪ್ಪ. ನರಸಿಂಹಣ್ಣ ಅಲ್ಲ, ನಾನು ಇದು ನರಸಿಂಹರಾಜ್ BN. ನಾವ್ ಮರ್ಯಾದಿಂದ ನರಸಿಂಹಣ್ಣ ಅಂತೀವಿ. ಈಗ ಹೋಗಲೇ ಬರಲ್ಲ ಅಂತ ನಿಂಗೆ ಹೋಗ್ಲಿ ದೊಡ್ಡ ಮನ್ಸಂಗೆ. ಇಲ್ಲ, ನಾವ್ ಯಾವ್ದು ಮದುವೆದು ವರದಕ್ಷಿಣೆ ಏನು ಹೇಳಿಲ್ವಲ್ಲ, ಅದಕ್ಕೆ. ನಾನು ನನ್ ಮಗಂದು ವರದಕ್ಷಿಣೆ ಮದ್ವೆ ಅಲ್ವಾ ಮುಂದಿನ ತಿಂಗಳು. ಈಗ ನೋಡಿ, ದುಡ್ಡು ಕಾಸಿಂದ ಏನ ಬಿಟ್ಟು ಏನ ಬೇಕಾದ್ರೆ ಮದುವೆಗೆ ಬರ್ರಿ ಅಂತ ಬರ್ತೀವ್ರಿ. ನಮ್ಗೇನು ದುಡ್ಡು ಕಾಸು ಅಷ್ಟೇ. ದುಡ್ಡು ಕಾಸು ಯಾರು ಕೇಳ್ತಾರ್ರಿ? ನಾನು ಹೇಳೋದಕ್ಕೆ ಒಂದ್ ಸ್ವಲ್ಪ ಕೇಳಿಸ್ಕೊ. ಮದುವೆ ಕಾಸು ಇಲ್ಲ ಅನ್ಬಾರ್ದು. ಅಲ್ಲ, ದುಡ್ಡು ಕಾಸು ಅಲ್ಲ, ವರದಕ್ಷಿಣೆ ಒಂದ್ ಕೊಳ್ಚೆನು, ಒಂದ್ ಉಂಗ್ರ,
ಒಂದ್ ಬ್ರಾಸ್ಲೆಟ್ ಒಂದ್ ಗಾಡಿ ಕೇಳಿದ್ದೆ. ಓ ಮಗರ್ಗ ಹ್ಞೂ ಮಗನ್ಗೆ. ಹೇಳಿ ಸ್ವಾಮಿ. ಅದೇ ನೋಡಿದ್ದೀರಾ ನಮ್ ಕೇಶವನ್ನ? ಇಲ್ಲ ನೋಡಿಲ್ಲ. ಅದೇ ಅವ್ನು ಬೆಂಗಳೂರಲ್ಲಿ ಕೆಲ್ಸಕ್ಕೆ ಹೋಗ್ತಾನೆ. ನೋಡಿಲ್ಲ. ಅದೇ ಗಾಡಿ ಕೊಟ್ಟವ್ರೆ. ಹಾ ನಮ್ಮ ಮನೆಗೆ ನೋಡಿದ್ಯಾ, ಚಿಕ್ಕ ಮನೆ, ಇನ್ನು ಮನೆ ಕಟ್ಸಿಲ್ಲ, ಅದಕ್ಕೆ ನಿಲ್ಸ್ಕೊಳಕ್ ಜಾಗ ಇಲ್ಲ. ಅದಕ್ಕೆ ಅವರು ಮದ್ವೆ ಕೊಡ್ರಿ ಅಂತ ಹೇಳಿದ್ದೆ. ಈಗಲೇ ಕಟ್ ಕಳಿಸ್ಬಿಟ್ಟವ್ರೆ, ಮನೆ ತವ ನಿಲ್ಸ್ಕೊಳಕ್ ಜಾಗ ಇಲ್ಲ. ಅದಕ್ಕೆ ನಿಮ್ ಮನೆಯೊಳಗೆ ನಿಲ್ಸ್ಕೊಂಡಿರೋಣ, ಮದ್ವೆ ಆದ್ಮೇಲೆ ನಿಲ್ಸ್ಕೊಂತೀನಿ, ಬೆಳಗ್ಗೆ ಬಂದು ತಾಮನ್ ಬಿಡ್ಲ? ಬೇಡ ಸ್ವಾಮಿ, ನಮ್ದೇ ಎಲ್ಲೋ ಯಾವ್ದೋ ಬೇರೆ ಮದುವೆ ನಿಲ್ಸಿದೀವಿ. ನಮ್ದು ಪೂರ್ತಿ 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 ಒಳಗೆ ಪೂರ್ತಿ ಸಿಕ್ಕದ ಮನೆ ಸ್ವಾಮಿ ನಮ್ದು. ನೋಡಿಲ್ವ ನಾನೇನ್ ನಿಮ್ದೆಲ್ಲ ಹಿಂದ್ಗಡೆ ಖಾಲಿ ಐತಲ್ಲ. ಬೇಡಿ ನಮ್ಗೆ ಅವೆಲ್ಲ ಬೇಡ ಸ್ವಾಮಿ. ಅವ್ರು ನಮ್ಮ ಅಣ್ಣ ತಮ್ಮದಿರು ಸರಿ ಇಲ್ಲ, ಯಾಕೆ ಬೇಕು ಆಮೇಲೆ ಯಾಕೆ? ಅಲ್ಲ ಗಾಡಿ ಅದು ಒಂಚೂರು ದೊಡ್ಡದದು, ನಿಲ್ಸ್ಕೊಳಕ್ ಆಗಲ್ಲ. ಅದಕ್ಕೇನೆ ಯಾವ್ದು ಹೇಳ್ರಿ ಗಾಡಿ? ನನಗೆ ಗೊತ್ತಿಲ್ಲ ಯಾವುದು. ಇದು ಶತಾಬ್ದಿ ಎಕ್ಸ್ಪ್ರೆಸ್ ರೈಲು, ಅದನ್ನ ಕೊಡ್ಸ್ಬಿಟ್ಟವ್ರೆ, ನಿಲ್ಸ್ಕೊಳಕ್ ಜಾಗಿಲ್ಲ ನಮ್ಮ ಮನೆಗೆ. ರೈಲ್ ಕೊಡ್ಸ್ಬಿಟ್ಟವ್ರೆ ಗಾಡಿನ. ಇದು ಏನ್ ಸ್ವಾಮಿ, ಯಾವ ಗಾಡಿ ಕೊಡ್ಸಿದ್ರೆ ವರದಕ್ಷಿಣೆಗೆ? ರೈಲು ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಡ್ಸ್ಬಿಟ್ಟವ್ರೆ. ನಿಮ್ಮ ಮಗ ವರದಕ್ಷಿಣೆಗೆ ರೈಲ್ ಕೊಡ್ಸವ್ರ? ಓ, ಅದ್ ನಿಲ್ಸ್ಕೊಳಕ್ ಜಾಗಿಲ್ಲ, ಅದಕ್ಕೆ ನಿಮ್ ಮನೆಗೆ ನಿಲ್ಸ್ಕೊಂಡಿರ್ತೀರಾ, ಆಮೇಲೆ ಮದುವೆ ಆದ್ಮೇಲೆ ಇಸ್ಕೊಂತೀನಿ. ಅಣ್ಣ ಹಾ ರೈಲು ನಮ್ಮನೆ ಒಳಗೆ ನಿಲ್ಸ್ಕೊಳ್ಳೋಣ. ನಮ್ಮನೆ ಜಾಗಿಲ್ಲ, ಗಾಡಿ ಅದು ರೈಲು. ಒಂದ್ 8 ಬೋಗಿನ 12 ಬೋಗಿನ ಅಷ್ಟೇನೆ, ದೊಡ್ಡದೇನ್ ಜಾಸ್ತಿ ಏನಿಲ್ಲ. ಸ್ವಾಮಿ 8 ಬೋಗಿ ರೈಲು ನಮ್ಮನೆ ತಂದು ನಿಲ್ಲಿಸ್ತೀರಾ? ವರದಕ್ಷಿಣೆ ಕೊಟ್ರದ? ಇನ್ನೇನೋ ಹೆಣ್ಣು ಗಂಡು ಹುಡ್ಗ ಹುಡುಗಿ ಒಂದ್ ಮಾರ್ಕೆಟ್ಗೆ ತರಕಾರಿ ತರಕ್ಕೆ, ಒಂದ್ ಏನೋ ತರಕ್ಕೆಲ್ಲ ಅದ್ರಾಗೆ ಓಡಾಡಕ್ಕಾಗುತ್ತೆ ಊರಾಗೆಲ್ಲ. ಈಗ ನಾವೆಲ್ಲ ಹಳ್ಳಿ ಮಾಡ್ಸ್ಕೊಂಡ್ ಕೂತ್ಕೊಳಕ್ಕಾಗುತ್ತಾ? ಅದಕ್ಕೆ ನಿಮ್ಮದ ಶ್ರೀಮಂತರನ್ನ ಮಡಿಕೊಂಡಿದ್ರೆ ನಿಮ್ಗೊಂದ್ ಗೌರವ, ಅದಕ್ಕೊಂದ್ ಬೆಲೆ, ಒಂದ್ ತೂಕ ಸಿಗುತ್ತೆ. ಓ ಯಜಮಾನ್ರೆ, ಯಜಮಾನ್ರೆ ನೀವು ಯಾರು? ಒಂದ್ ನಿಮಿಷ ನೋಡು, ನಮ್ಮ ದೊಡ್ಡಪ್ಪ ಮಾತಾಡ್ತದ ನೋಡು. ನಿಲ್ಕೊಳ್ಳೋ, ನೆನ್ನೆ ನೀನು ಕೋಟ್ಯಾಂತರ ರೂಪಾಯಿ ಖರ್ಚು ಮಾಡಿ ಮದುವೆ ಮಾಡಿದ್ಯಾ? ಒಂದ್ 2 ದಿನ ನಿಲ್ಸೋ, ಮದುವೆ ಆಗತ್ತಕ್ಕ, ಆಮೇಲೆ ಎತ್ಕೊಂಡು ಹೋಗಿ. ಟ್ರೈನ್ ವರದಕ್ಷಿಣೆ ಕೊಟ್ಟಿರೋದ ತಂದು ನಮ್ಮನೆ ತಂದು ನಿಲ್ಲಿಸ್ತೀರಾ? ಜಾಗಿಲ್ವಲ್ಲ, ನೀನಾದ್ರೆ ನಂಬಿಕೆ. ಓ ಯಜಮಾನ, ಇದು ಏನ್ ಕುಡಿಯೋದು ನೀನು? ಏನ್ ತಿನ್ನೋದು? ಟ್ರೈನ್ ಎಲ್ಲ ವರದಕ್ಷಿಣೆ ಕೊಟ್ಟಾರ? ನನಗಿನ್ನ ಹುಚ್ಚಿಡ್ತಾ ಇದ್ದೀರಾ? ನಂಬಿಕೆ ಕೊಟ್ಟವ್ರ ಕಡೆ ಅವರು, ನಿಮ್ಗೆಲ್ಲ ನಂಬಿಕೆ ಕೊಟ್ಟಿರೋದು ಅವರು. ಶ್ರೀಮಂತರು, ಆಗರ್ಭ ಶ್ರೀಮಂತರು ಅವರು. ಆಗರ್ಭ ಶ್ರೀಮಂತರನ್ನಾಗ್ಲಿ, ಇದು ಇವ್ರು ಬಂಗಾರ ಹೊರಗಡೆಗೆ ಹೋಗೋರಾಗ್ಲಿ, ನಿಮಗೆ ವರದಕ್ಷಿಣೆಗೆ ಟ್ರೈನ್ ಕೊಟ್ಟಿರೋ ಟ್ರೈನ್ ನಮ್ಮತ್ತೆ ತಂದು ನಿಲ್ಲಿಸ್ತೀರಾ? ನಿನ್ನ ನಂಬಿಕೆ ಅಲ್ಲ ಅಲ್ಲ ಇವರೇ ನೀನು ನಂಬಿಕೆ. ಇಲ್ಲಿ ನಮ್ ಕಡೆ ಆದ್ರೆ ಕಳ್ಳನ್ ಮಕ್ಳು ಟೈರು ಪೈರು ಬಿಚ್ಕೊಂಡು ಹೋಗ್ಬಿಡ್ತಾರೆ. ಟ್ರೈನ್ ಬಿಚ್ಕೊಂಡು ಹೋಗ್ತಾರ? ಏರ್ಬಿಟ್ಟು ಹೋಗ್ತಾರ? ಬಿಚ್ಕೊಂಡು ಹೋಗಿ ಬಾಗಿದ ಗಂಟೆಗೆ ಹಾಕಿರಿ. ಏನ್ ಮಾಡಿದ್ರಿ? ಕಿತಾಪತಿ ನನ್ನ ಮಕ್ಳು, ಒಟ್ಟೂರು ನನ್ನ ಮಕ್ಳು, ನಿನ್ನ ಅಣ್ಣ ತಮ್ಮದಿರು ಇದ್ದಂಗೆ ನಮ್ಮ ಅಣ್ಣ ತಮ್ಮದಿರು. ಅದಕ್ಕೆ ನಾನಿವಾಗ ನಿಮ್ಮ ಟ್ರೈನ್ ತಂದು ಇಲ್ಲಿ ನಿಲ್ಲಿಸ್ಕೊಂಡು ನಾನು ನನಗೆ ಉಚ್ಚಾಸ್ಪತ್ರೆ ಕರ್ಕೊಂಡು ಹೋಗ್ಲಿ ಅಂತಲ್ಲ, ನನ್ನ ಬಂದಿಲ್ಲ ಅದನ್ನ. ಸರಿಗೆ ಅವ್ನಿಗೆ ಅರ್ಥ ಆಗಂಗೆ ಹೇಳ್ಬೇಕು. ನರಸಿಂಹಣ್ಣ, ನೀನು ನಾವ್ ಏನು ಫೋನ್ ಮಾಡಿದೆ ಗೊತ್ತಾ ನಿಂಗೆ? ಹೇಳಿ. ನೀನಾದ್ರೆ ಕೆರೆ ಕಡಿಕೆ ಪರೆ ಕಡಿಕೆ ಬಾತ್ರೂಮ್ ಹೋಗ್ತಿರ್ತೀಯಲ್ಲ, ಅಲ್ಲಿ ಮಂತವಿಂದ ಅಲ್ಲಿ ಗಳಿಪಳಿ ಹಾಕ್ಸ್ಕೊಂಡು ಹೋಗ್ಕಂತೀಯ, ಓಡಿಸ್ಕೊಂತೀಯ. ಬೇಗ ಡೀಸೆಲ್ ಪಜಲ್ ಹಾಕ್ಸ್ಕೊಂಡು ಓಡಿಸ್ಕೋ ಅಂತ ಅಷ್ಟೇನೆ. ಅಲ್ಲ ಇವ್ರೆ, ನನಗೆ ಕೆಟ್ಟ ಮಾತಾಡೋದಕ್ಕಿಂತ ಮೊದ್ಲು ಆಫ್ ಮಾಡಿಬಿಡ್ರಿ. ಟ್ರೈನ್ ಕೆರೆದಾಗ ಓಡಿಸಾಡಕ್ಕೆ ನಾನು ಮಾಡಿಕೊಳ್ಳಿ. ಇಲ್ಲಿ ಬಾತ್ರೂಮ್ಗೆ ಹೋಗ್ಬೇಕಾರೆ ಸುಮ್ನೆ ಏನ್ ಕೊಡಾಡ್ತೀನಿ ನಡ್ಕೊಂಡು ಅಲ್ಲಿ ಹಾಕ್ಸ್ಕೊಂಡ್ರಿ. ಇನ್ನೇನ್ ಆ ಕಡೆ ಒಂದ್ ಕಂಬಿ, ಈ ಕಡೆ ಒಂದ್ ಕಂಬಿ, ಒಂದ್ 3 kg 3.5 kg ಕಬ್ನ ತಗೊಂಬಂದ್ಬಿಟ್ರಿ ಆಯ್ತಪ್ಪ. 3.5 kg ಕಬ್ನ ತಗೊಂಬಂದ್ ಆ ಕಡೆ ಒಂದ್ ಈ ಕಡೆ ಒಂದ್ ಹಾಕೊಂಡು ಬೇಕಾದಾಗ ಹಾಕೋ, ಬ್ಯಾಡಿಲ್ದಾಗ ಬಿಚ್ಚು ಮನೆಗೆ ಮಾಡಿ ಕೊಳ್ಳಿ. ಅದ್ರಾಗ ಏನೈತೆ? ಯಾರನ್ನ ಬಿಚ್ಕೊಂಡು ಹೋಗ್ತಾರ? ಈ ಕಡೆ ಇಕ್ತೀರಾ ಇಲ್ವೋ? ನನಗಿನ್ನ ಹುಚ್ಚಿಡ್ಸಾಕ ಈಗಲೇ ಯಾರ್ದು ಹುಚ್ಚಿಡ್ದೈತೆ ನನ್ಗೆ. ಇವಾಗ ಮದುವೆ ಮಾಡಿ ನೀನ್ ನನಗೆ ಟ್ರೈನ್ ಯಾವ್ದಕ್ಕೇನು ನೋಡೋ, ತಾಳ್ಮೆ ಇರ್ಬೇಕು. ತಾಳ್ಮೆ ಇದ್ರೇನೆ ಅಷ್ಟೇನೆ ಮನುಷ್ಯನಿಗೆ ಜೀವನದಲ್ಲಿ. ನೋಡೋ, ತಾಳ್ಮೆ ಒಂದಿದ್ರೆ ಜೀವನದಲ್ಲಿ ಏನ್ ಬೇಕಾದ್ರೂ ಸಾಧಿಸ್ಬೋದು. ವರದಕ್ಷಿಣೆ ಕೊಟ್ಟರೆ ಟ್ರೈನ್ ನಮ್ಮದೇ ನಿಲ್ಲಿಸ್ತೀರಾ ತಂದು? ನಮ್ಮಮ್ಮ ಸತ್ತಾಗ್ಲು ನೋಡ್ರಿ, ನಿಮ್ಮಮ್ಮ ಸತ್ತಾಗ್ಲಿ ಕಣ್ರಿ, ನಮ್ಮಮ್ಮ ಸತ್ತಾಗ್ಲು, ನಿಮ್ಮಮ್ಮ ಸತ್ತಾಗ್ಲು ರೈಲ್ ಕೊಟ್ಟವೇ ಕಣ್ರಿ ವರದಕ್ಷಿಣೆ. ನಮ್ಮಮ್ಮ ಈಗಲೇನ ಕೊರೋನಾ ಇಂಜೆಕ್ಷನ್ ತಗೊಂಬಂದು ಕುಂತಿತಾವಲ್ಲಿ ಹೊತ್ಕೊಂತ ಐತೆ. ಅದಕ್ಕೆ ಇನ್ನ ಅದ್ರ ಮೇಲೆ ಇನ್ನ ಹಣೆ ಇಕ್ತಾ ಇದ್ದೆ. ನಮ್ಮ ಅದೇ ಎತ್ತಿಲ್ವ ನೀನ್? ಒಂದ್ ನಿಮಿಷ ತಡಿ, ಬೇರೆ ಮಾಡ್ಕೊಂಬೇಡ, ಒಂದ್ ನಿಮಿಷ ತಡಿ.
ನಾವು ನೋಡು ಹೆಂಗ್ ನೋಡಿದೀವಲ್ಲ, ಅವರು ಆಗರ್ಭ ಶ್ರೀಮಂತರು. ಅವ್ರಿಗೆ ಒಂದು ನಿಮಿಷ ಹೇಳೋದ ಕೇಳಿಸ್ಕೊ. ಅವರು ಬೋಟಿ ವ್ಯಾಪಾರ ಮಾಡಿ ಕೋಟಿ ಸಂಪಾದನೆ ಮಾಡವ್ರೆ, ಗೊತ್ತಾಯ್ತಾ? ಅವ್ರು ಅದಕ್ಕೆ ಬೋಟಿ ವ್ಯಾಪಾರ ಮಾಡಿ ಕೋಟಿ ಸಂಪಾದನೆ ಮಾಡಕ್ಕಾರೆ. ಅವರಿಗೆ ಕೋಟಿ ಅನ್ನೋದು ಅಲಕ್ಷ್ಯ ಆಗ್ಬಿಡೈತೆ. ಅದಕ್ಕೆ ಅವ್ರು ಏನಾದ್ರು ಗೊತ್ತಾ, ಗಾಡಿ ಕೊಡ್ರಿ ಗಂಡಿಗೆ ಓಡಾಡಕ್ಕೆ ಒಂದಿದ್ಕೆ, ಆಯ್ತು ಬಿಡ್ರಿ ಕೊಡ್ತೀವಿ ಅಂತ ಒಪ್ಕೊಂಡಿದ್ರು ಮಾತುಕತೆಯಲ್ಲಿ. ಆಮೇಲೆ ನೆನ್ನೆ ಬಂದು ಕರ್ಕೊಂಡೋಗಿ ರೈಲ್ವೆ ಸ್ಟೇಷನ್ ಆಗಿ ತಗೊಳ್ರಿ ಇದೇನು ನಿಮ್ ಗಾಡಿ ಅಂತಾರೆ. ಇದೇ ಸಮಯ ಶತಾಬ್ದಿ ಎಕ್ಸ್ಪ್ರೆಸ್ ರೈಲ್ ಕೊಟ್ಟಿದ್ದೀರಾ ಅಂತ ಅಂದ್ರೆ ರೇ, ನಾನಿರೋ ಶ್ರೀಮಂತಿಗೆ ಪಲ್ಸರ್ ಗಾಡಿ ಯೂನಿಕಾನ್ ಅವೆಲ್ಲ ಕೊಡ್ಸ್ಬಿಟ್ರೆ ಒಂದು ಬೆಲೆ ಕಮ್ಮಿ ನಮ್ಗೆ, ರೈಲ್ ಓಡಾಡ್ಕೊಂಡು ಅಲ್ಲಿ ಇಲ್ಲಿ ಇರ್ರಿ ಅಂತ ಅಂದ್ರು. ಈಗ ನಮ್ಗೆ ಇರಕ್ ಮನೆ ಇಲ್ಲ, ಮಳೆ ಬಂದ್ರೆ 3 ಸಲ ತೊಟ್ಟಿತ್ತಿದ್ರೆ 3 ಬಕೆಟ್ ಇಕ್ಬೇಕು. ನಮ್ಮವು ಇಲ್ಲಿ ಕೇಳ್ರಿ, ನಮ್ಮ ನೋಟ್ ಮಾತಾಡಕ್ಕೆ ಅವಕಾಶ 18 ಬಕೆಟ್ ಇಕ್ಬೇಕು ನಾವು. ಆಮೇಲೆ ನಮ್ದು ಧಿಕಾರದು ಊರ್ ಬಾಕ್ಲಾಗ್ಯವಳೆ, ಯಾ ನಂಬರಿಗೆ ಮಾಡಿದ್ರು ಅದನ್ನ ಕ್ಲೀನಾಗಿ ಚೆಕ್ ಮಾಡಿ ನಾನು ನರಸಿಂಹರಾಜನ ನೀನೇನು ನನಗೆ ಬೇರೆ ನಾನು ಕುಡ್ಕ ಅಲ್ಲ, ನೀನ್ ಕಂಡಾಗ ನಾನು ಕುಡಿತೀನ? ನೀನ್ ನೋಡೇ ಇಲ್ಲ ನಾನು, ನೀನ್ ನೋಡೇ ಇಲ್ಲ ನಾನು. ಸೊ ಹಣೆ ಬೆಳಿಗ್ಗೆ ಬುಗುನಳ್ಳಿ ತವಿಂದ ತುಮಕೂರು ಹೋಗಿ ಬರ್ತೀನಿ ಎಲ್ಲ ನಮ್ಮ ಫ್ರೆಂಡ್ ಮನೆಗೆ, ಅದೆಲ್ಲ ಹ್ಯಾಂಡ್ ಪೋಸ್ಟ್ ಹಾಕಿ ಅಂತ ಹೋಗಿ ಬರ್ಲಿಲ್ವಾ ನೀನು? ನಾನು ಅಲ್ಲೇ ಕುಂತಿರ್ಲಿಲ್ವಾ? ಕರೆಕ್ಟ್. ಮತ್ತೀಗ ಅಲ್ಲ ಯಾರು ನೋಡಿಲ್ಲ ಸ್ವಾಮಿ ನಾನು. ಟ್ರೈನ್ ಯಾರು ಕೊಡ್ತಾರ ಅದನ್ನ ನಾವು ತಂದು ಮನೆ ತಗ ನಿಲ್ಲಿಸ್ಕೊಂತಾರ. ಇದು ಯಾರು ಅನ್ನ ತಿಂದವ್ರು ಮಾತಾಡೋ ಅವನ್ಯಾರ ಕುಡ್ಕು ಮಾತು ಕೇಳ್ಕೊಂಡು ನೀನು ನಮ್ ತಲೆ ತಿಂದು ನಮ್ಮನ್ನು ಹುಚ್ಚಿಡ್ತೀವಲ್ಲ. ಲೇ ನರಸಿಂಹಯ್ಯ, ನೀನು ಬೆಳಗ್ಗೆ ಗಾಡಿಗೆ ಹೋಗ್ಬೇಕಾರೆ ನೆನ್ನೆ ಎಲ್ಲ ಯೂಸ್ ಗಾಡಿ ತಾನು, ಇವತ್ತು ಯೂನಿಕಾನ್ ಹಳೆ ಗಾಡಿ ತಾನು ಹೋಗ್ಲಿಲ್ವ ನೀನು? ಹೋಗಿ ನೀನು ಎಲ್ಲಿಗೆ ತುಮಕೂರು ಹೋಗಿ ಬರ್ತೀನಿ ಒಂಚೂರು ಕೆಲಸ ಐತೆ ನಮ್ಮ ಹುಡುಗರ ಮಂತಕ್ಕೆ ಹೋಗಿ ಬರ್ಬೇಕು ಹ್ಯಾಂಡ್ ಪೋಸ್ಟ್ಗೆ ಅಂತ ಹೇಳೋದೆ. ಮತ್ತೆ ಈಗ ನನಗೆ ನೋಡಿಲ್ಲ ಅಂತ ನೀನ್ ಬೆಳಗ್ಗೆ ಬುಗುನಳ್ಳಿ ಮಾತಾಡ್ಕೊಂಡು ಹೋಗಿ ತಿರ್ಗಾ ಆ ಕಡೆಯಿಂದ ಆಲೇ ಎಷ್ಟು 12-12:30 ಆಗಿದ್ದಾರಪ್ಪ ಬಂದು ತಿರ್ಗಾ ಆ ಕಡೆಯಿಂದ ವ್ಯಕ್ತಿ ಮರಿ ಹಿಡ್ಕೊಂಡ್ ಬಂದೆ. ಒಂದು ಚೀಲದಾಗ ಏನು ಹಾಕೊಂಡು ಇಟ್ಕೊಂಬಂದಲ್ಲ. ಸ್ವಾಮಿ ನಾನು ಟ್ರೈನ್ ಪೈನ್ ತಲೆ ಕೆಡಿಸ್ಬೇಡ್ರಿ ನನಗೆ. ನನಗೆ ಇವಾಗ ಮಾತ್ರೆ ಮುಗ್ದೋಗ್ಯಾವೆ, ಮೆಡಿಕಲ್ ಸ್ಟೋರ್ ತೆಗಿಯಲ್ಲ, ಒಂದೇ ಬುಟ್ಟಿ ತೆಗಿಯೋದು ನನಗೆ. ಇವಾಗ ಟ್ರೈನ್ದು ನಿಮ್ಮ ಮಗನ ಟ್ರೈನ್ ಅನ್ನ ಕೊಡಿಸ್ಕ ಇದು ನನಗೆ ತಲೆ ರೇಗಿಸ್ಬೇಡ. ನರಸಿಂಹಣ್ಣ ಒಂದ್ ನಿಮಿಷ ತಡಿ. ನೀನು ಯಾರಿಗೇ ಆಗ್ಲಿ ಅಮ್ಮ ಅಕ್ಕ ಅಂತ ಮಾತಾಡ್ಬೇಡ, ಅದು ತಪ್ಪಾಗುತ್ತೆ. ಅದು ನಿಮ್ಮಮ್ಮ ಬೇರೆ ಅಲ್ಲ, ನಮ್ಮಮ್ಮ ಬೇರೆ ಅಲ್ಲ. ನೀನ್ ಬೇಕಾರೆ ದೊಡ್ಡ ಮಾತದು, ಕರೆಕ್ಟ್. ಸಿಟ್ಟು ನಿಮ್ಮಮ್ಮ ಬೇರೆ ಅಲ್ಲ, ನಮ್ಮಮ್ಮ ಬೇರೆ ಅಲ್ಲ. ನಿಮ್ಮಮ್ಮ ಅಲ್ಲು ಅಂತ ಬೈಬೇಡ. ಸಿಟ್ಟು ಸ್ವಾಮಿ, ಸಿಟ್ಟಿಗೆ ಹಂಗ ಅನ್ನೋದು ನಮ್ಗೆ ಒಬ್ರಲ್ಲ ನಿಮ್ಮಂಗಲ್ಲ. ನಿಮ್ಮಮ್ಮ ಅಂದ್ಬಿಟ್ರೆ ನಿಮ್ ಸಿಟ್ಟು ಬರಲ್ವಾ ನಿಮ್ಗೆ? ಹೇಳ್ರಿ. ಅಲ್ಲ ನಮ್ಮಮ್ಮ ಬೈತಿಯಲ್ಲ ನೀನು, ನಿಮ್ಮಮ್ಮ ನಾವ್ ಹಂಗೆ ನಿಮ್ಮಮ್ಮ 75 ಸಲ ಹೇಳ್ತೀವಿ ಬಿಡಿ, ನನ್ನಲ್ಲ ಬಿಡ್ರಿ. ಅದಕ್ಕೆ ಓಡ್ತೀವಿ ನಾವು. ಟ್ರೈನ್ ಪೈನು ಏನು ತಂದು ನಿಲ್ಲಿಸ್ಬೇಡ್ರಿ. ನಿಮ್ಮ ಕಾಲಿಗೆ ನಮಸ್ಕಾರ, ಇಬ್ಬರು ನಮ್ಮ ಕಾಲಿಗೂ ನಮಸ್ಕಾರ. ನಮ್ದು ನಾವೇ ಇವಾಗ ಸ್ವಲ್ಪ ಉಸಿರಾಡ್ಕೊಳಕ್ಕೆ ಮಾರ್ಗ ಮಾಡ್ಕೊ ಹೊಟ್ಟಿದೀವಿ. ಉಸಿರಾಡು ಯಾರೇ ಬೈಬಿಡ. ಹೋಗಿ ಅವ್ರ ಗಂಟದ ಹೇಳ್ತಾವ ಇಲ್ಲ ನೋಡ್ದ ನನ್ನ ಹೆಸರು ಗ್ಯಾಪ್ ಮಡಿಕೊಂಡಿದ್ಯಲ್ಲ. ಇಷ್ಟು ಮಾಡ್ಬೇಕು, ಅವಾಗ ನಿಮ್ ಮಗ ಬಂದು ಕಂಪ್ಲೇಂಟ್ ಕೊಟ್ಟು ನನ್ ಗುಂಡಿ ಕೊಡಿಸ್ಬೇಕು, ಅಷ್ಟೇ ಅಲ್ವಾ? ಈಗ ಬೇಡ ಬಿಡು, ನಿಮ್ಮನೆಗೆ ಬರ್ತೀನಿ. ನಿಮ್ಮನೆಗೆ ಜಾಗ ಇಲ್ವಾ? ನಮ್ಮನೆಗೆ ಯಾಕೆ ಬರ್ತೀಯ? ನಮ್ಮನೆದಾಗ ಯಾಕೆ ಬರ್ತೀಯ? ಏನು ಆಗ್ಬೇಕಾಗಿಲ್ಲ, ನಿನ್ನಿಂದ ನಾನು ಹಣ ಪಡೆದುಕೊಳ್ಳೋದಿಲ್ಲ. ನೀನು ಕಷ್ಟಪಟ್ಟು ತುಂಬಾ ಮೇಲ್ ಬಂದಿದ್ದೀಯ ಅಲ್ವಾ? ನಿಂದು ನರಸಿಂಹರಾಜು ವೃಶ್ಚಿಕ ರಾಶಿ ಅಲ್ವಾ? ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ದೀಯಾ. ಊರಲ್ಲಿ ನಿನ್ನ ಏಳಿಗೆಯನ್ನು ಸಹಿಸಿಕೊಳ್ಳಲಾರದೆ ಜನಗಳು ನಿನಗೆ ತುಂಬಾ ಕಷ್ಟಗಳನ್ನು ಕೊಡ್ತಾ ಇದ್ದಾರೆ. ಕಾನೂನು ರೀತಿಯಾಗಿ ಏನೇನ್ ಕಷ್ಟ ಕೊಡ್ಬೇಕು ಅದೆಲ್ಲ ಕೊಡ್ತಾ ಇದ್ದಾರೆ ನಿನಗೆ. ಆದ್ರೂ ಅವನೆಲ್ಲ ಹಿಮ್ಮೆಟ್ಟಿ ನೀನು ಮುಂದೆ ಬಂದಿದ್ಯಾ. ಸೌಂಡ್ ಅಂತು ಏನೋ ಸೌಂಡ್ ಮಗ ಗ್ಯಾಸ್ ಹಚ್ಚಿದೆಯಾ? ನೀನು ಬಹಳ ಕಷ್ಟಪಟ್ಟು ಬಂದಿರೋ ಕಷ್ಟಗಳನ್ನೆಲ್ಲ ದೂರ ಮಾಡ್ಕೊಂಡು ಸ್ವಾಮಿ ಅದನ್ನೇ ಹೇಳ್ಬೇಡ್ರಿ. ಯಾವ್ದು ಮುಂದಕ್ಕೆ ವಿಚಾರ ಹೇಳಿ. ಬರೇ ಇದೇ ಆಗೋದು ಒಂದು 6-7 ತಿಂಗಳಿಂದ. ಆಯ್ತಪ್ಪ, ಅದನ್ನೇ ನಾನು ಹೇಳೋದು ನೀನು ಸ್ವಲ್ಪ ತಾಳಿಯವನು ಅಲ್ವಾ? ನೀನ್ ತಾಳ್ಮೆಯಿಂದ ಕೇಳ್ಕೊಬೇಕು. ನೀನು ಯಾವತ್ತೇ ಆಗಲಿ ಸಿಟ್ಟು ಮಾಡ್ಕೊಂಡು ಇವತ್ತು ಈ ಪರಿಸ್ಥಿತಿ ಬಂದಿದ್ಯಾ. ನೀನು ಸಿಟ್ಟು ಮಾಡ್ಕೊಂಡು ನೀನು ಈ ಪರಿಸ್ಥಿತಿ ಬಂದಿದ್ಯಾ. ಯಾರೋ ಏನೋ ಮಾಡ್ತಾರೆ ಅಂತ ಮಾಡಕ್ ಹೋಗಿ ನೀನ್ ಇವತ್ತು ಈ ಪರಿಸ್ಥಿತಿಗೆ ಬಂದಿದ್ಯಾ.
ಅಲ್ವಾ? ಅದಕ್ಕೆ ನಾನು ಹೇಳೋದು ಸ್ವಲ್ಪ ತಾಳ್ಮೆಯಿಂದ ಕೇಳಪ್ಪ. ಅದನ್ನೇ ಹೇಳಿ ಸ್ವಾಮಿ, ಮುಂದಕ್ಕೆ ಹೊರಗಡೆಗೆ ಹೋಗೈತೆ. ಆಯ್ತಪ್ಪ, ಕೆಲವೇ ನಿಮಿಷಗಳಲ್ಲಿ ನನ್ನ ಮಾತನ್ನು ಮುಗಿಸ್ತೀನಿ. ನೀನ್ ತುಂಬಾ ಕಷ್ಟಪಟ್ಟು ಮೇಲೆ ಬಂದಿದ್ಯಾ, ನಿನ್ಗೆ ಊರಿನ ಸುತ್ತಮುತ್ತ ಜನ ತೊಂದರೆ ಕೊಡ್ತಾ ಇದ್ದಾರೆ ಅಲ್ವಾ? ಅದರಿಂದ ನಿನಗೆ ಮುಕ್ತಿ ಬೇಕು. ನಿನಗೆ ಹೇಳ್ಬೇಕು ಅಂತ ಅಂದ್ರೆ ಸರಿಯಾಗಿ ಊಟ ಸೇರ್ತಾ ಇಲ್ಲ, ಹೊಟ್ಟೆಗೆ ನಿದ್ದೆ ಇಲ್ಲ, ಜೀವನದಲ್ಲಿ ನೆಮ್ಮದಿ ಇಲ್ಲ, ವ್ಯವಹಾರ ಇಲ್ಲ, ವ್ಯವಹಾರ ಎಲ್ಲ ನಿನ್ಗೆ ಲಾಸು. ನೀನು ಮಾಡ್ತಿರ್ತಕ್ಕಂತ ವ್ಯವಹಾರಗಳು ಎಲ್ಲ ಲಾಸ್ ಆಗಿದಾವೆ. ಬಿಡಿಸಿ ಹೇಳ್ಬೇಕು ಅಂತಂದ್ರೆ ನೀನು ಮಾಡಿರ್ತಕ್ಕಂಥ ದುಡ್ಡಿನ ವ್ಯವಹಾರಗಳಲ್ಲಿ ಈಸ್ಕೊಬೇಕಾದ್ರೆ ನರಸಿಂಹಣ್ಣ ದೇವರು, ಆ ದೇವ್ರು, ಈ ದೇವ್ರು, ಅಣ್ಣ ಅಪ್ಪ ಅಂತ ಈಸ್ಕೊಂತಾರೆ. ಕೊಡ್ಬೇಕಾದ್ರೆ ನಿನ್ಗೆ ಬಾಯಿಗೆ ಬಂದಂಗ ಮಾತಾಡ್ತಾರೆ. ಬಡ್ಡಿ ತಿಂತಾನೆ, ಇವ್ನು ಹಂಗ್ ತಿಂತಾನೆ ಅಂತ. ಅವರ ಮನೆ ಬಾಗಿಲಿಗೆ ಹೋದ್ರೆ ಹೆಂಗಸರು ನಿನ್ಗೆ ಅವಾಚ್ಯ ಶಬ್ದಗಳಿಂದ ನಿನ್ನ ಮಾತಾಡ್ತಾರೆ. ಸತ್ಯನಾ ನಿಜನಾ ಹೇಳು? ಅಲ್ವಾ? ನೀನ್ ಅವ್ರ ಮನೆ ಬಾಗ್ಲಿಗೆ ಹೋಗಂಗಿಲ್ಲ, ಬಂದ ಇವನು ಲೋಫರ್ ನನ್ ಮಗ, ನಮ್ ಮನೆ ಸಂಸಾರ ಹಾಳು ಮಾಡೋದು ದುಡ್ಡು ಕೊಟ್ಟು ಅಂತ ಈ ತರ ಕೆಟ್ಟ ಪದಗಳಿಂದ ಎಲ್ಲ ನಿನ್ನ ಮಾತಾಡ್ತಾರೆ. ಅವಾಗ ನಿನ್ಗೇನಾಗುತ್ತೆ, ದೇವ್ರೇ ನಾನು ಮಾಡಿರ್ತಕ್ಕಂಥ ಕಷ್ಟಪಟ್ಟು ಕೂಡಿರ್ತಕ್ಕಂಥ ದುಡ್ಡು ಇವತ್ತು ಕಂಡೋರಿಗೆ ಕೊಟ್ಟು ಎಲ್ಲ ಹಾಳು ಮಾಡ್ಕೊಂಡಲ್ಲಪ್ಪ ಅಂತ ಅನಿಸ್ತಾ ಇದೆ ನಿನ್ಗೆ, ಅಲ್ವಾ? ರಾತ್ರಿ ಹೊತ್ತು 2 ಗಂಟೆ 3 ಗಂಟೆ ಆದ್ರೂ ನಿನ್ ನಿದ್ದೆ ಬರ್ತಾ ಇಲ್ಲ. ನಿದ್ದೆ ಬರಲ್ಲ, ಬೆಳಗಿನ ಜಾವದಾಗ ಒಂಚೂರು ಗೊತ್ತೈತೆ ಅಷ್ಟೇ. ಯಾವ್ದಾನ ದುಡ್ಡು ಒಡವೆ ಕಡೆ ಗ್ಯಾಪ್ ಇಸ್ಕೊಂಡ್ರೆ ಅದು ಬರಲ್ಲ. ಆಯ್ತಾ? ನಿನ್ನ ಮಡದಿ ನಿನ್ನ ನೋಡಿದ್ರೆ ರಾಕ್ಷಸಿ ತರ ಆಡ್ತಾರೆ. ನಿನ್ನ ನೋಡಿದ್ರೆ, ಮುಖ ನೋಡಿದ್ರೆ ಕೆಲ್ಸಕ್ಕೆ ಹೋಗು ಅಂತಾರೆ, ಅದು ಮಾಡು ಇದು ಮಾಡು ಅಂತಾರೆ. ಅದಕ್ಕೆಲ್ಲ ಈಗ ಒಂದೊಂದು ಹೊಟ್ಟೆ ಇದನ್ನು ನೋಡಿ, ಅದರ ಏನೋ ಹೊಟ್ಟೆ ಉರ್ದಂಗ ಆಗುತ್ತೆ, ಹೊಟ್ಟೆಗೆ ಏನೋ ಒಂಥರ ಹಚ್ಕೊಂಡಂಗ ಆಗುತ್ತೆ, ಬೆಂಕಿ ಬಿದ್ದಂಗ ಆಗುತ್ತೆ. ಅದಕ್ಕೆ ಅದನ್ನೇ ಹೇಳ್ಬೇಡಿ, ಏನ್ ಪರಿ ಹೆಂಗೆ ಅಂತ ಹೇಳ್ಬಿಡಿ, ಒಂದ್ 2 ಮಾತು ತಿಳಿಸ್ಬಿಡಿ. ಅದನ್ನು ಹೇಳ್ತಕ್ಕ ನೀನ್ ಹೇಳ್ತಿದ್ದೀನಲ್ಲಪ್ಪ, ತಾಳಿದವನು ಬಾಳ್ಯಾನು ಅಲ್ವಾ? ತಾಳ್ಮೆಯಿಂದ ಕೇಳ್ಬೇಕಲ್ವಾ ನೀನು? ಅಲ್ರ ನಾನು ಇರೋದ್ ಹೇಳ್ತೀನಿ ಖಂಡಿತ. ಧರ್ಮಸ್ಥಳದ ಮಂಜುನಾಥನಿಗೂ ಅಲ್ಲೇ ಈಗ 3 ದಿನದಿಂದ ಒಂದೇ ಸಮಕ್ಕೆ ಬೇಜಾಗ್ತಾ ಇತ್ತು ಸ್ವಾಮಿ. ಅದಕ್ಕೋಸ್ಕರ ಜಲ್ದಿ ಆಚೆ ಕಡೆಗೆ ಹೋಗು. ದೇವ್ರಿ ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ ಶಾಂತಂ ಪಾಪಂ. ಆಯ್ತಪ್ಪ, ಈಗ ನಿನಗೆ ವ್ಯವಹಾರ ನಡಿಬೇಕು, ನಿನಗೆ ಮೊದ್ಲು ಊಟ ಸೇರ್ಬೇಕು ಹೊಟ್ಟೆಗೆ, ಅಲ್ವಾ? ಮನೇಲಿ ನೆಮ್ಮದಿ ಬೇಕು. ಮಕ್ಕಳು ನಿನಗೆ ಬೆಲೆ ಕೊಡ್ತಾ ಇಲ್ಲ, ಅದರಲ್ಲಿ ಗಂಡು ಮಗ ಅಂತೂ ನಿನಗೆ ಬೆಲೆ ಕೊಡ್ತಾ ಇಲ್ಲ. ಅಯ್ಯೋ, ಈಗ ಎಷ್ಟು ಸಲ ಹೇಳ್ತಾರೆ, ಯಾಕಲ್ಲ ಇವಾಗ ಸಾಲ ನಮ್ಮ ಫ್ರೆಂಡ್ ಹೋಗಿಸ್ಕೊಂಬಂದ್ ಕೊಟ್ಟಿದ್ದೀನಿ ಸ್ವಾಮಿ. ಅದೇನು ಕೆಲ್ಸಕ್ಕೆ ಸೇರಕ್ಕಲ್ಲ ಅಥವಾ ಒಂದ್ ಒಡವೆ ತಗೊಳಕಲ್ಲ, ಏನು ಇಲ್ಲ, ಸೋಕಿ ಮಾಡ್ಕೊಂಡ್ ಓಡಾಡಕ್ಕೆ. ಯಾರೋ ಹೋಗಿ ನಮ್ಮ ಗೊತ್ತಾಗುತ್ತೆ, ನಿನ್ನ ಆತ್ಮೀಯ ಸ್ನೇಹಿತ, ಆತ್ಮೀಯ ಸ್ನೇಹಿತರ ಹೋಗಿ ಇಸ್ಕೊಂಬಂದಿದ್ದೀನಿ ಸ್ವಾಮಿ. ಆಯ್ತಾ? ಅವನು ಏನೋ ನೀನ್ ಚೆನ್ನಾಗಿರ್ಬೇಕು, ನಿನ್ನ ಒಳ್ಳೆತನ ಅಂತ ಮೆಚ್ಚಿ ನಿನಗೆ ಕೊಟ್ಟಿದ್ದಾನೆ. ಆಯ್ತು ಸ್ವಾಮಿ. ಅಲ್ವಾ? ಕೊಡ್ತಾರೆ ಸ್ವಾಮಿ, ನಾವೇ ಇನ್ನ ಕೊಟ್ಟಿಲ್ಲ ಅವ್ರಿಗೆ. ಇರ್ಲಿ ಕೊಡೋ ಅಂತ ದಿವಸ ನಿನಗೂ ಬರುತ್ತೆ. ಆಯ್ತು ಸ್ವಾಮಿ. ಆಯ್ತಾ? ಎಲ್ಲ ಇರೋ ಒಡವೆಲ್ಲ ಅಡಗಿ ಕೊಟ್ಟಿದ್ದೀನಿ, ನಿನ್ನೆ ಕೊಡೋದು ಅದೇ ಇದು ಕೊಡ್ಬೇಕಷ್ಟೇ. ಇರ್ಲಿ ಅವಾಚ್ಯ ಶಬ್ದಗಳನ್ನ ಮಾತಾಡಬಾರ್ದಪ್ಪ. ಆಯ್ತು ಸ್ವಾಮಿ. ಆಯ್ತಾ? ನಿನಗೆ ಈಗ ವ್ಯವಹಾರ ನಡಿಬೇಕು, ನಿನಗೂ ಫಸ್ಟ್ ಊಟ ಸೇರ್ಬೇಕು. ನಿನಗೆ ಅನ್ನ ಕಂಡ್ರೆ ಆಗ್ತಾ ಇಲ್ಲ. ಯಾರೋ ನಿಮ್ಮಂಗೆ ಗಡ್ಡೆ ಸ್ವಾಮಿಯವರು ಅಂತ ಹೇಳ್ಬಿಟ್ಟು ಏನ್ ಕಂಡ್ರು, ತರಕಾರಿ ಕಂಡ್ರು, ಕಾಳು ಕಣ್ಣ ಕಾಣ್ತಾವ್ ನನಗೆ. ಈಗ ಅದು ಕಂಡು ಬೇರೆ ಒಂದ್ ಸ್ವಲ್ಪ ಮಪ್ಪು. ಇರ್ಲಿ, ಅದು ದೃಷ್ಟಿ ದೋಷ ಅಲ್ಲ ಅದು. ನಿನ್ಗೆ ಬಿಡಿಸಿ ಹೇಳ್ಬಿಡ್ತೀನಿ 2 ಮಾತಲ್ಲಿ. ನಿನ್ಗೆ ಏನ್ಕೆ ಈ ತರ ಎಲ್ಲ ಆಗ್ತಾ ಇದೆ ಅಂತ ನಾನು ಹೇಳ್ಬಿಡ್ತೀನಿ. ಹೇಳ್ಬಿಡಿ ಸರ್. ನೀನು ಆದಷ್ಟು ದೇವ್ರ ಭಕ್ತ, ನೀನು ದೈವ ಭಕ್ತ. ನೀನು ಜಾಸ್ತಿ ಪುರಾಣ ಪ್ರಸಿದ್ಧವಾದ ದೇವಸ್ಥಾನಗಳನ್ನ ಆಗಾಗ ತುರಿತಾ ಇರ್ತೀರಾ, ನೋಡ್ತಾ ಇರ್ತೀರಾ, ದರ್ಶನ ಮಾಡ್ತಾ ಇರ್ತೀರಾ, ಅದರ ಫಲಗಳನ್ನೆಲ್ಲ ಪಡ್ಕೊಂತ ಇದೀಯ ನೀನು. ಆದರೆ ಒಂದು ಹೆಣ್ಣಿನ ಕಾಟದಿಂದ ನಿನಗೆ ಈ ತರ ಆಗ್ತಾ ಇದೆ. ಅಲ್ಲ, ಹೆಣ್ಣು ದೇವ್ರಲ್ಲ, ಒಬ್ಬ ಹೆಣ್ಣು ನಿನಗೆ ನೀನ್ ಬದುಕಲೇಬಾರ್ದು, ನೀನು ಹಾಳಾಗೋಗ್ಬೇಕು, ನಿನ್ನ ಸಾವನ್ನ ಎದುರು ನೋಡ್ತಾ ಇದ್ದಾಳ ಅವಳು. ಅವಳು ಯಾರು ಅಂತಾನು ಹೇಳ್ಬಲ್ಲೆ ನಾನು. ಆಯ್ತು 2 ನಿಮಿಷ, ನನ್ಗೆ ಬೇರೆ ಕೆಲಸಗಳಿದ್ದಾವೆ. ಆಯ್ತಾ? ನಿನಗೆ ಪರಿಹಾರ ಆಗ್ಬೇಕು ತಾನೇ ಹೆಣ್ಣಿನಿಂದ. ನಿನ್ಗೆ ಊಟ ಸೇರ್ತಾ ಇಲ್ವಪ್ಪ? ಖಂಡಿತ
15-20 ದಿನ ಮುದ್ದೆ ಅಂತ ಊಟ ಮಾಡಿ. ಈಗ ನೀನು ದಯವಿಟ್ಟು ನಾನು ಹೇಳದ್ಕಂತ 2 ನಿಮಿಷದಲ್ಲಿ ಕೆಲಸ ಮುಗ್ದೋಗುತ್ತೆ. ನಿನ್ ತಿರ್ಗಾ ಸಾಯಂಕಾಲ ನಿನ್ಗೆ ಹೊಟ್ಟೆ ಅಷ್ಟು ನಿನ್ನಂಗ್ ನೀನೆ ಅನ್ನ ಊಟ ಮಾಡ್ಬೇಕು ಆ ತರ ಮಾಡ್ತೀನಿ ನಾನು. ಈಗ ಒಂದು ನಿಂಬೆಹಣ್ಣು ತಗೋ ಹೋಗು ಜಲ್ದಿ. ಮಗ ನಿಂಬೆಹಣ್ಣು ತಂಬ. ತಾಂಡ ಎದ್ ನಿಂತ್ಕೊಳಪ್ಪ. ಸ್ವಾಮಿ ಸೂರ್ಯ ಊಟ ಕಡೆಗೆ ಮುಖ ಮಾಡ್ಕೊಂಡು ನಿಂತ್ಕೋ. ಆಟೆ ಅಡಿಕ ಅಲ್ಲ ಮನೆ ಒಳಗೇನೆ ಸೂರ್ಯ ಊಟ ಕಡೆಗೆ ಮುಖ ಮಾಡ್ಕೊಂಡು ನಿಂತ್ಕೋ. ಆ ನಿಂಬೆಹಣ್ಣ 3 ಸರಿ ನೀಳಿಸ್ಕೊ ಮೇಲಿಂದ ಕೆಳಿಕೆ. ನಿನ್ನ ತಲೆ ಭಾಗದಿಂದ ಕಾಲ್ವರೆಗೂ ನಿನ್ನ ಸ್ಪರ್ಶ ಆಗ್ಬೇಕು. ಅದು ನಿಂಬೆಹಣ್ಣು ತಲೆ ಮೇಲಿಂದ ಎದೆ ಮೇಲಿಂದ ಕೈ ಕಾಲು ಮೇಲೆಲ್ಲ ಸ್ಪರ್ಶ ಆಗ್ಬೇಕು ಅದು ನಿಂಬೆಹಣ್ಣು. 3 ಸರಿ ನೀಳಿಸ್ಕೊ. ಇಲ್ಲ ಯಾರ ಕೈಲ ಇದ್ರೆ ಅವ್ರ ಕೈ ನೀಳಿಸ್ಕೊ. ನಿನ್ನ ಮಡದಿ ಇದ್ರೆ ಆಯ್ತು ನಾನೇ ನೋಡ್ಸ್ಕೊಂತೀನಿ. 3 ಸರಿ ನೀಳಿಸ್ಕೊಳಪ್ಪ. ಬಲಗೈಲ ಎಡಗೈಲ? ಎಡಗೈಲಿ ಇಡ್ಕೊ. ಆಯ್ತು 3 ಸರಿ. ಆಯ್ತು 3 ಸರಿ ನೀಳಿಸ್ಕೊಂಡ. ಎಡಗಾಲಿನ ಕಿರುಬೆರಳು ಐತಲ್ಲ ಅದಕ್ಕೆ ಆ ಉಗುರು ಟಚ್ ಮಾಡು. ನಿಂಬೆಹಣ್ಣಿಗೆ 3 ಸರಿ ಉಗುರು ಟಚ್ ಮಾಡು. ಹಂಗೇನೆ ಅದು ನಿನ್ಗೆ. ಅದಲ್ಲ ಅಲ್ಲಿ ಫೋನ್ ಆಗಿ ಮಾತಾಡ್ಬೇಕಾದ್ರೆ ಇಲ್ಲ ಯಾರೋ ಇಲ್ಲಿ ಬಟ್ಟೆ ಒಗಿತಾ ಇದಾರೆಪ್ಪ, ಯಾರೋ ಪಕ್ಕದ ಮನೆಯವರು. ಆಯ್ತು ತಡಿಯಮ್ಮ ಹೇಳ್ತೀನಿ. ಅಮ್ಮ ಬಟ್ಟೆ ಕುಟ್ ಅಂತ ಒಗಿಬೇಡಮ್ಮ ನೀನು. ಇಲ್ಲಿ ಭಕ್ತಾದಿಗಳು ತೊಂದರೆ ಮಾಡ್ತಾ ಇದೆ, ಇಲ್ಲೆಲ್ಲ ಹೇಳ್ತಾ ಇದಾರೆ. ದಯವಿಟ್ಟು ಬಿಡಿ ಸ್ವಾಮಿ ಹಾಕೊಂಡು ಪಾಪ ಅವ್ರ ಕೆಲಸ ಮಾಡ್ತೀನಿ. ಅಮ್ಮರೇ ಅಪ್ಪ ಒಗಿಬೇಡಮ್ಮ. ಕುಟ್ ಶಬ್ದ ಬತ್ತಾಯ್ತು ಇಲ್ಲಿ. ಹಲೋ ಹೇಳಿ ನೋಡಪ್ಪ, ಬಿಡಿ ಸ್ವಾಮಿ ಮಾಡ್ಕೊಂತ ಅಲ್ಲಪ್ಪ ಇಲ್ಲಿ ತೊಂದ್ರೆ ಆಗ್ಬಾರ್ದಲ್ವ, ನಮ್ಮಿಂದ ಒಬ್ರು ತೊಂದ್ರೆ ಆಗ್ಬಾರ್ದು. ಆಯ್ತು ಆಯ್ತಾ, ತೊಂದ್ರೆ ಆಗ್ಬಾರ್ದಲ್ಲ, ನಮ್ಮಿಂದ ಒಬ್ರು ತೊಂದ್ರೆ ಆಗ್ಬಾರ್ದಲ್ಲ. ಇದು ನಿಂಬೆಹಣ್ಣು ಏನ್ ಮಾಡಂದ್ರ? ನಿಂಬೆಹಣ್ಣು ಕಿರುಬೆಳ್ಳು ಐತಲ್ಲ, ಎಡಗಾಲಿನ ಕಿರುಬೆಳ್ಳು, ಅದಕ್ಕೆ 3 ಸರಿ ಟಚ್ ಮಾಡು. ಆಯ್ತಾ? ಒಂದು ಮೊಟ್ಟೆ ತಗೋ, ಒಂದು ಮೊಟ್ಟೆ. ಮಾರ ಮೊಟ್ಟೆನೇ ಹಾಕ್ತವ್ರ? ಕೋಳಿ ಮೊಟ್ಟೆ. ಏನಪ್ಪ ಮೊಟ್ಟೆ ತಾಂಡ? ಈಗ ಸರಿ ಯಾವ ತರ ಮಾಡ್ದೆ ಅದೇ ತರ 3 ಸರಿ ನೀಳಿಸ್ಕೊ ಮೊಟ್ಟೆನ. ಮಾಮೂಲಿ ಬಲಗಾಲಿನ ಕಿರುಬೆಳ್ಳಿಗೆ 3 ಸರಿ ಟಚ್ ಮಾಡು ಮೊಟ್ಟೆನ. ಆಯ್ತಾ? ಈಗ ಅದು ನಿಮ್ಮ ಮನೆ ದೇವ್ರ ಹತ್ರ ಬೇಡ್ಕೊಂಡು, ನಿಮ್ಮ ಮನೆ ದೇವ್ರು ಯಾವ್ದು? 3 ನಾಮ ಯಾರು? ನರಸಿಂಹ ಸ್ವಾಮಿ ಅಲ್ವಾ? ಕದ್ರಿ ನರಸಿಂಹಸ್ವಾಮಿ. 3 ನಾಮದ ಕದ್ರಿ ನರಸಿಂಹ ಸ್ವಾಮಿ ನೆನ್ಸ್ಕೋ. ಹೇಳು, ನೆನ್ಸ್ಕೋ, ನಿನ್ ಕಷ್ಟ ಎಲ್ಲ ಹೇಳ್ಕೊ. ಮೈ ಕೈ ಹೊಡ್ತ, ಉರಿ ಹೊಡ್ತ, ಆಮೇಲೆ ಹೊಟ್ಟೆ ನೋವು, ಆರೋಗ್ಯ ಕಾಪಾಡ್ಕೊಂಡು ಕದ್ರಿ ನರಸಿಂಹಸ್ವಾಮಿ, ಸೋಲ್ದಪ್ಪ, ಮಂಜುನಾಥೇಶ್ವರ, ಧರ್ಮಸ್ಥಳ ಮಂಜುನಾಥೇಶ್ವರ, ಸಿಕಂದೂರು ಚೌಡೇಶ್ವರಿ, ಚಾಮುಂಡೇಶ್ವರಿ, ಕೊಲ್ಲೂರು ಮೂಕಾಂಬಿಕಾ, ನಿಮಿಷಾಂಬದೇವಿ, ಮೈಸೂರು ಚಾಮುಂಡೇಶ್ವರಿ, ಕಾಪಾಡು ಪರಮೇಶ್ವರಿ, ಮಾಡು ಶನೇಶ್ವರ. ಆಯ್ತಾನೆ ಬೇಡ್ಕೊಂಡನಪ್ಪ. ನಿಮ್ ಮಂದೆ ಅಲ್ಲಿ ದೇವ್ರ ಗುಡಿ ಹತ್ರ ಹೋಗಿ, ನಿಮ್ ಮನೆ ಹತ್ರ ದೇವ್ರ ಮನೆ ಐತಲ್ಲ ನಿಮ್ದು, ಪೂಜೆ ಮಾಡ್ತಿರಲ್ಲ, ಅಲ್ಲಿ ಇಕ್ಬಿಟ್ಟು ಅದಕ್ಕೆ ಅರ್ಶಿನ ಕುಂಕುಮ ಇಕ್ಕಪ್ಪ. ಅರ್ಶಿನ ಕುಂಕುಮ ಇಕ್ತಾ ದೇವ್ರ ಮುಂದೆ ಇಕ್ಕೋ. ಅಲ್ಲಿ ದೇವ್ರ ಸ್ಟ್ಯಾಂಡ್ ಮೇಲೆ ದೇವ್ರ ಇದಿದ್ರೆ ಅದೇನ್ರ ಮೇಲೆ ಮತ್ತೆ ದೇವ್ರ ಮುಂದೆ ಇಕ್ಕೋದನ್ನ ಎರಡೂನು. ಏನು ಇಕ್ಕಿದ್ಯಾ? ಊದ್ಗಡ್ಡಿ ತಗೋ, ಗಂಟೆ ತಗೋ, 2 ಊದ್ಗಡ್ಡಿ ಹಚ್ಕೋ. ಗಂಟೆ ಇಲ್ಲ ಸ್ವಾಮಿ. ಗಂಟೆ ನಾದ ಬೇಕೇ ಬೇಕು. ಗಂಟೆ ನಾದ ಖಂಡಿತವಾಗ್ಲೂ ನಿನ್ಗೆ ಬೇಕೇ ಬೇಕದು. ನೀನು ಗಂಟೆ ಬಾರ್ಸೋದು
ಇದು ನೇತಾಡೋದು ಅದು ಬಣಸ್ಗೆ ಕಿತ್ಕೊಂಡು ಹೋಗ್ಬಿಟ್ಟೈತಿ ಇರ್ಲಿ ಒಂಚೂರು ಹೆಂಗನ ಮಾಡಿ ಅಳ್ಳಾಡ್ಸು 2 ಊದ್ಗಡ್ಡಿ ಹಚ್ಕೋ ಮಗ. ಮತ್ತೊಂದು ಹೊತ್ತಾಗ ಅಂತಂದ್ರೆ ಗಂಟೆ ಗಂಟೆಗೆ ಯಾವಾಗಾದ್ರೇನು ಯಾವಾಗಾದ್ರೇನಮ್ಮ ದೇವ್ರೇನು ರೆಸ್ಟ್ ಅನ್ನಕ್ ಹೋಗಿರ್ತಾರ ತಾಯಿ ಆತರ ಮಾತಾಡಬಾರ್ದು ಹೇಳು. ಕೊಡು ಅದೇನಮ್ಮ ಗಂಟೆ ಕಡಿಲಿ ಮಗ ಕೊಡಿಲಿ ಕೊಟ್ಟ ನರಸಿಂಹರಾಜು ಓ ಜಲ್ದಿ ತಗೊಳಪ್ಪ ಗಂಟೆ ನೀನೇ ತಗೋ ಹೆಣ್ಮಕ್ಳಿಗೆ ತೊಂದರೆ ಕೊಡ್ಬೇಡ ನೀನೇ ಗಂಟೆ ತಗೋ 2 ಊದ್ಗಡ್ಡಿ ಹಚ್ಕೋ ಜಲ್ದಿ ಮಾಡು. ಇಷ್ಟೊತ್ತಾಗ ಅಳ್ಳಾಡ್ಸ್ಬಾರ್ದು ಎಲ್ಲ ತಗೊಂಡಾಗ ಅಳ್ಳಾಡ್ಸ್ಕೊಂಡು ಹೋಗ್ಕೊಂತಾರೆ. ನೀನ್ ಅವ್ರ ಮಾತು ಕೇಳ್ಬಿಡಪ್ಪ ಅದು ದುಷ್ಟ ಶಕ್ತಿಗಳು ನಿನಗೆ ಒಳ್ಳೇದಾಗುತ್ತೆ ಅಂತ ಅವು ಮಾಡಕ್ಕೆ ಬಿಡ್ತಾ ಇಲ್ಲ ಅದು ನಿನ್ನ ಹೆಂಡತಿ ಮುಖಾಂತರ ಅವು ನಿನ್ನಗೆ ತೊಂದರೆ ಕೊಡ್ತಾ ಇದ್ದಾವೆ ಗೊತ್ತಾಯ್ತಾ. ಈ ಗಂಟೆ ತಗೋ 2 ಊದ್ಗಡ್ಡಿ ಹಚ್ಕೊಂಡಿದ್ಯಾ? ಊದ್ಗಡ್ಡೆ ಹಚ್ಕೊಂಡೈತೆ. ಗಂಟೆ ಬೇಕು ಆಯ್ತಮ್ಮೆ. ಗಂಟೆ ನನಗೆ ಕೇಳಿಸ್ಬೇಕು, ಶಬ್ದ ಅದು ನನಗೆ ಕೇಳಿಸ್ಬೇಕು, ಊದ್ಗಡ್ಡಿ ಬೆಳಗೋದು. ಏನಪ್ಪ ಕಿತ್ಕೊಂಡು ಹೋದ್ರು ಸ್ವಾಮಿ ಗಂಟೆ ಯಾರಪ್ಪ? ನಮ್ಮ ಇವರು ನಮ್ಮ ಮನೆ ನಮ್ಮ ಅಜ್ಜಿ ಕಿತ್ಕೊಂಡು ಹೋದ್ರಾ? ಈಗ ಊದ್ಗಡ್ಡಿ ಬೆಳಗ್ದ ಮಟ್ಟೆ ನಿಂಬೆಹಣ್ಣಿಗೂ ಮಟ್ಟೆಗೂ ಕೇಳಿಸ್ರು ಗಂಟೆ ಕೇಳಿಸ್ತು. ಈಗ ಊದ್ಗಡ್ಡಿ ಅದನ್ನ ಸಿಗಿಸ್ಬಿಟ್ಟಿ ಅಲ್ಲಿ ದೇವ್ರ ಹತ್ರ ನಿಮ್ ಮನೆ ಬಾಕ್ಲಿಗೂ ನಿಂಬೆಹಣ್ಣು ಮಟ್ಟೆನು ನಿಲ್ಸು. ಮನೆ ಬಾಕ್ಲಿಗೆ ಹೊಸ್ಲಿಗೆ 3 ಸರಿ ನಿಲ್ಸು. ಆಯ್ತು. ಈಚೆ ಕಡೆ ಬರ್ಬೇಕಾ? ಈಚೆ ಕಡೆ ನಿಂತ್ಕೊಂಡು ನಿಲ್ಲಿಸ್ಬೇಕು. ಆಯ್ತು. ಆಯ್ತು. ಆಯ್ತಾ? ನಿನ್ನ ಮಡದಿಗೂ ನಿಲ್ಸು 3 ಸರಿ. ನಿನ್ನ ಹೆಂಡತಿಗೂ ನೀನೇ ನಿನ್ ಕೈಯಾರ ಎಡಗೈಗೆ ಹಿಡ್ಕೊಂಡು ನಿಲ್ಸು 2 ನಿಂಬೆಹಣ್ಣು ಮಟ್ಟೆ. ನಿನ್ನ ಹೆಂಡತಿಗೆ ನಿಲ್ಸು. ಅಲ್ಲಿ ಏನ ಬಂದು ನೋಡ್ತೇನೆ ಇಲ್ಲಿ ಊಟದಿಂದಲೇ ತಲೆ ಕುತ್ಕೊಂಡು ಕೈಕಂಗ ಅಂತ ಆಯ್ತು ಬಿಡು ನೋಡ್ತೇನೆ ಬಾಯಲ್ಲಿ ನಿಲ್ಲಿಸ್ತೀನಿ. ಸೌದೆ ಹೊಡ್ಸ್ಬೇಕಂತ ಬಾಯಿಲೆ ಹಿಂದಗಡಿಗೆ ನಿಲ್ಲಿಸಿದ್ದೀನಿ ಸ್ವಾಮಿ. ಹಿಂದಗಡಿಗೆ ನಿಲ್ಲಿಸ್ತೆ. ಹಿಂದೆ ಗಡಿಕಲ್ಲಪ್ಪ ಮುಂದ್ಗಡಿಕೆ ನಿಲ್ಸಪ್ಪ ಮಕ್ಕ. ಅವ್ರಿಗೆ ರೇಗೆ ಆಡ್ತಾರೆ ನಿಲ್ಸುವಂತ ಹಿಂದಗಡಿಗೆ ನಿಲ್ಸಿದ್ದೀನಿ ತಲೆಯಿಂದ ಕೆಳಗೆ. ಅವ್ರ ಕೈಲಿ ಬಿಡ್ತು ಅಂತ 3 ಸರಿ ಹೇಳಿಸ್ಕೊ. ಹೊರಗಡಿಗೆ ಹೋಗಂಗಾಯ್ತು ನನಗೆ. ಈಗ ಇದು ನಿಲ್ಸಿದ್ದೀನಿ ಸ್ವಾಮಿ ಹಿಂದಗಡಿಗೆ. ಅಲ್ಲಪ್ಪ ಆಯ್ತಪ್ಪ ಲಾಸ್ಟ್ ಇದು ನೀನ್ ಹೆಂಡತಿ ಇದು ಅವರು ಸೌದೆ ಜೋಡಿಸ್ಬಾ ಅಂತ ಅಂತಾರೆ ಇದು ಇಷ್ಟಾಗಿ. ಹೌದಾ? ಆಯ್ತು ಅದನ್ನ ಆ ಮಟ್ಟೆನು ನಿಂಬೆಹಣ್ಣು ಏನ್ ಮಾಡ್ತೀಯ ಗೊತ್ತಾ ಈಗ? ಈ ಒಳಗ್ ತಗೊಂಡೋಗ್ಬೇಡ. ಈಗ ಸೂಜಿ ಐತಲ್ಲ ನಿಮ್ ಮನೇಲಿ ಇದೆಯಲ್ವಾ? ಸೂಜಿಗೆ ಒಂದ್ ದಾರ ಎಣಿಸ್ಕೊಂಡು ಒಳಕ್ ಹೋಗು, ಏನ್ ತೊಂದರೆ ಆಗಲ್ಲ. ಸೂಜಿಗೆ ದಾರ ಎಣಿಸ್ಕೊಂಡು ಮಟ್ಟೆನು ನಿಂಬೆಹಣ್ಣು 2 ಏರ್ಸು. ದಬ್ಳದಾಗ ಏರ್ಸು. ಮಟ್ಟೆನು ನಿಂಬೆಹಣ್ಣು 2 ಏರ್ಸು. ಅದು ನೀನು ಮತ್ತೆ ದಬ್ಳದಾಗ ಏರ್ಸ್ಬೇಕ. 5 ಈಚಿ ಬಂದಲ್ಲ ಏನು ಅದೆಂತದ ಇದು ಬಂದಾರ ಬಂದ್ಬಿಡ್ತ ಈಚೆಗೆ. ಅದು ಬಂದಿಲ್ಲ ಒಟ್ನಾಗ ಅದ ನೀರ್ ಅಂತ ಬಂದೈತಿ. ಅದು ಬರ್ಬಾರ್ದಪ್ಪ, ಬರ್ದಿಲ್ದಂಗೆ ಏರ್ಸು. ಬಂತು ಅಲ್ಲ ಬರ್ಬಾರ್ದು ಅದು. ಬಂತು ಸ್ವಾಮಿ. ಬರ್ಬಾರ್ದು, ಬರ್ದಿಲ್ದಂಗೆ ಏರ್ಸು. ಬಂದೈತಿ ತೂತ ಆದ್ರೆ ಬರ್ದಂಗಿಲ್ಲ ಈಗ. ಬಂದ್ಬಿಡ್ತಾ ಈಗ.
ಹೋಗಪ್ಪ ಅಂತ. ಈಗ ಏನೋ ಒಂದೊಂಚೂರು ಅನ್ನ ತಗೊಂಡು ಆ ತೂತ ಆಗೈತಲ್ಲ ಇದನ್ನ ಏನು ಕೆಸರು ಹೆಸರು ಅಂದ್ರೆ ಇದನ್ನ ಗೋಡೆ ಕಟ್ತಾರಲ್ಲ ಕೆಸರು ಹಾ ಅದನ್ನ ಇಕ್ಕಂದ್ರ ತೂತಕ್ಕೆ ಇಕ್ಬಿಡು, ಅದು ಬರ್ಬಾರ್ದು ಈಚೆಗೆ. ಆಯ್ತು ಇಗ್ದ ಬತ್ತಾಯ್ತಾ? ಹಾ ಬತ್ತಾಯ್ತಾ? ಬತ್ತಾಯಿಲ್ವಾ? ಈಗ ಸರಿ ಕೇಳಿಸ್ತೀರ? ಈಚೆ ಬಾ. ಬಂದ? ಈಗ ಒಂದ್ ಇಡೀ ಅನ್ನ ತಗೋ ಮನೆಯಲ್ಲಿ. ಅನ್ನ ತಗೊಂಡ? ಅದಕ್ಕೆ ಅರ್ಶಿನ ಕುಂಕುಮ ಹಾಕಿ ಕಲ್ಸು, ಹೇಳ್ತೀನಿ. ಅರ್ಶಿನ ಕುಂಕುಮ ಕಲ್ಸ ಅನ್ನನ. ಯಾವ ಕಲರ್ ಬಂತು? ಅರ್ಶಿನ ಕುಂಕುಮ ಎಲ್ಲ ಮಿಕ್ಸ್ ಆಗಿ ಕಾಣುತ್ತೆ. ಮಿಕ್ಸ್ ಆಗಿದೆ. ಏನಪ್ಪ? ಮಿಕ್ಸು ಎಲ್ಲ ಮಿಕ್ಸ್ ಆಗಿ ಕಾಣುತ್ತೆ. ಅಲ್ಲ, ಕೆಂಪು ಕಲರ್ ಬಂತು, ಅರ್ಶಿನ ಕಲರ್ ಬಂತು? ಅರ್ಶಿನ ಕೆಂಪು ಎರಡು ಕಾಣುತ್ತೆ. ಹೌದಾ? ಆ ಅನ್ನನ ಒಂದ್ ಸ್ವಲ್ಪ ತಿನ್ನು ನೀನು. ಅನ್ನ ಕಲ್ಸಿದ್ಯಲ್ಲ ಅರ್ಶಿನ ಕುಂಕುಮ ಹಾಕಿ, ಅದನ್ನ ಸ್ವಲ್ಪ ತಿನ್ನು, ದೇವ್ರನ್ನ ನೆನ್ಸ್ಕೊಂಡು. ಮೊಟ್ಟೆ ಕೈಲಿ ಹಿಡ್ಕೊಂಡಿದ್ದೆ, ಒಂದ್ ಕೈಲಿ ಹಿಡ್ಕೊಳಪ್ಪ ನಿಂಬೆಹಣ್ಣು ಮೊಟ್ಟೆನ, ಇನ್ನೊಂದ್ ಬಲಗೈ ತಿನ್ನು. ತಿಂದ? ಆ ನಿಂಬೆಹಣ್ಣು ಮೊಟ್ಟೆನ ತಗೊಂಡೋಗಿ ನಿಮ್ ಮನೆ ಬಾಕ್ಲಲ್ಲಿ ಹೊಡಿ. ನಿಮ್ಮನೆ ಬಾಕ್ಲಾಗ ಹೊಡಿಯಪ್ಪ, ಅವ್ರ ಮನೆ ಕಂಡೋರ್ ಮನೆ ಬಾಕ್ಲಾಗ ಹೊಡೆದ್ರೆ ಬಿಡ್ತಾರ? ಏನು ಕೋಳಿ ಕೂಗ್ತಾ ಆಯ್ತಲ್ವಾ? ಹಲೋ, ಅನ್ನ ಐಕಲ್ ತಿಂತಾ ಇದೆ. ಅನ್ನ ಏನೋ ನೀನ್ ಮಾತಾಡೋ ಸರಿ ಕೇಳಿಸ್ತಾ ಇಲ್ಲಪ್ಪ. ಹಾ, ಯಾರು ತಿಂತ ಇರೋದು? ಹಲೋ, ಕೋಳಿ. ನೀನು ಮಾಡಿರ್ತಕ್ಕಂಥ ಈಗ ಪೂಜೆ ಎಲ್ಲ ಸಂಪೂರ್ಣ ಆಗಿದೆ. ನಿನಗೆ 2 ಗಂಟೆಗಳ ನಂತರ ನಾನ್ ಫೋನ್ ಮಾಡ್ತೀನಿ ನಿನಗೆ, ಆಮೇಲೆ ಹೇಳು ಏನಾಯ್ತು ಏನ್ ಬಿಡ್ತು ಅಂತ. ಆಯ್ತಾ? ಆಯ್ತು. ಹಾ.